ನಮ್ಮ ನಂಬಿಕೆಯ ವೀಕ್ಷಕರಿಗೆ ಎಂದಿನಂತೆ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ ದಾವಣಗೆರೆ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆಗಿದ್ದಾರೆ ಉಪಾಸನಾ ಫೌಂಡೇಶನ್ ನ ಸದ್ಗುರು ಶ್ರೀ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಈಗ ಕೇಳುವಂತಹ ಪ್ರಶ್ನೆ ಆಧ್ಯಾತ್ಮದ ಕುರಿತಾಗಿ. ಮೊದಲನೇದಾಗಿ ಆಧ್ಯಾತ್ಮ ಅಂದ್ರೆ ಏನು ಅಂತ ಹೇಳಿ. ಅಧ್ಯಾತ್ಮ, ನಾವು ಇಲ್ಲಿವರೆಗೆ ಮಾತಾಡಿದ್ದೆಲ್ಲೂ ಅಧ್ಯಾತ್ಮವೇ, ಅದಿ ಆತ್ಮ. ಯಾವುದು ಆತ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಡುತ್ತದೋ ಅದೆಲ್ಲವೂ ಅಧ್ಯಾತ್ಮವೇ. ನೀವು ಪೂಜೆಗೆ ಇಲ್ಲಿ ಪ್ರಾಧಾನ್ಯತೆ ಇಲ್ಲ, ಇಲ್ಲಿ ಯಾವುದೋ ಧರ್ಮಕ್ಕೆ ಪ್ರಾಧಾನ್ಯತೆ ಇಲ್ಲ, ಇಲ್ಲಿ ನೇರವಾಗಿ ಆತ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು. ಹೀಗೆ ಕೊಡುವಂಥದ್ದು ಯಾವುದಿದೆಯೋ ಅದು ಆಧ್ಯಾತ್ಮ. ಅರ್ಥಾತ್ ತನ್ನನ್ನು ತಾನು ಅರಿಯುವ ಒಂದು ದಾರಿ ಏನಿದೆ ಅದಕ್ಕೆ ಆಧ್ಯಾತ್ಮ ಸಾಧನ ಅಂತ ಕರೀತಾರೆ. ಇನ್ನು ಕೆಲವೊಮ್ಮೆ ಗುರುಗಳೇ, ಈ ಭ್ರಮೆಗೂ ಅಂದ್ರೆ ವಾಸ್ತವಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿ. ಕೆಲವೊಮ್ಮೆ ಮೋಸ ಅಂತ ಗೊತ್ತಿದ್ರು ಮೋಸ ಹೋಗೋದು ಸಾಮಾನ್ಯ ಆಗ್ಬಿಡುತ್ತೆ. ವಾಸ್ತವ ಅಂದ್ರೆ ಏನು? ಮೂರು ಕಾಲದಲ್ಲಿ ಯಾವುದಿದೆಯೋ ಅದು ವಾಸ್ತವ, ಸತ್ಯ ಅಂತ. ವಾಸ್ತವ ಅಂದ್ರೆ ಏನು? ಸತ್ಯ ಅಂತ. ನಿನ್ನೆಯೂ ಇತ್ತು, ಇವತ್ತು ಇದೆ, ನಾಳೆನೂ ಇರ್ತದೆ. ಇದಕ್ಕೆ ಸತ್ಯ ಅಂತ ಕರಿತೀವಿ. ಈ ಸತ್ಯದ ಅರಿವು ಇಲ್ಲದೆ ಇದ್ದಾಗ ನಾವು ಮೋಸಕ್ಕೊಳಗಾಗ್ತೀವಿ. ಯಾವುದೋ ಆಸೆ ಆಕಾಂಕ್ಷೆಗಳಿಗೆ, ತೋರುವ ಬೇರೆ ಬೇರೆಯ ಒಂದು ಆಮಿಷಗಳಿಗೆ ನಾವು ಒಳಗಾಗ್ತೀವಿ. ಆಮಿಷಕ್ಕೆ ಒಳಗಾಗೋರು ಯಾರು? ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರೋರು. ಆ ತ್ರಿಕಾಲ ಜ್ಞಾನ ಅಥವಾ ಸತ್ಯದ ಅರಿವು ಯಾರಿಗಿರಲ್ವೋ ಅವರು ಮೋಸಕ್ಕೊಳಗಾಗ್ತಾರೆ. ಯಾವಾಗ ನಾಲೆಡ್ಜನ್ನು ಬೆಳೆಸ್ಕೊಳ್ತಾರೋ, ಜ್ಞಾನವನ್ನ ಬೆಳೆಸ್ಕೊಳ್ತಾರೋ, ಆಗ ಮೋಸಕ್ಕೊಳಗಾಗೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾರೆ, ನಮ್ಮ ಉಪನಿಷತ್ತುಗಳು ಹೇಳ್ತವೆ, ನೀನು ಜ್ಞಾನವನ್ನ ಬೆಳೆಸ್ಕೊ, ಅದರ ಆಳಕ್ಕೆ ಹೋಗು, ಅಧ್ಯಯನ ಮಾಡು ಪ್ರತಿನಿತ್ಯ. ಅಧ್ಯಯನ ಮಾಡ್ತಾ ಹೋದ್ರೆ ಆತ್ಮವಿಶ್ವಾಸವೂ ಹೆಚ್ಚುತ್ತಾ ಹೋಗ್ತದೆ. ಇದು ಮೋಸ ಅನ್ನುವ ಅರಿವು ನಿಮಗೆ ಗೊತ್ತಾಗ್ಬಿಡ್ತದೆ ಬೇಗ. ಹಾಗಾಗಿ ಅಧ್ಯಯನ ಒಳಗಾಗಬೇಕು. ಇನ್ ಕೆಲವೊಮ್ಮೆ ಎಷ್ಟೇ ಅಧ್ಯಯನ ಮಾಡಿದ್ರು, ಎಷ್ಟೇ ಜ್ಞಾನ ಇದ್ರು ಕೂಡ ಇವತ್ತಿನ ಕಾಲದಲ್ಲಿ ಹೇಳ್ತಾರೆ, ಆ ಒಂದು ಆಕರ್ಷಣೆಯಿಂದ ನಾನು ಮೋಸ ಹೋಗ್ಬಿಟ್ಟೆ ಅಥವಾ ಮೋಸ ಮಾಡ್ಬಿಟ್ಟೆ ಅಂತ ಹೇಳಿ. ಹಾಗಾಗಿ ಕರ್ಮ ಅನ್ನುವಂಥದ್ದು ಹೇಗ್ ಸುತ್ಕೊಳ್ಳುತ್ತೆ ಆಗ ಗೊತ್ತಿದ್ದು ಮಾಡಿದಾಗ? ನೋಡಿ, ಗೊತ್ತಿದ್ದು ಮಾಡ್ತಿರೋ ಗೊತ್ತಿಲ್ಲದೆ ಮಾಡ್ತಿರೋ, ವಿಷ ಕೊಡಿದ್ರೆ ಅದು ವಿಷವೇ, ಅದು ಪ್ರಾಣಕ್ಕೆ ಕಂಟಕ ಉಂಟು ಮಾಡೇ ಮಾಡ್ತದೆ. ನನ್ಗೆ ಗೊತ್ತಿಲ್ಲದೆ ಮಾಡದೆ ಅಥವಾ ನಂಗೆ ಗೊತ್ತಿದ್ದು ಮಾಡದೆ ಹೇಗಾದ್ರೂ ಮಾಡಿ ಕುಕರ್ಮ ಮಾಡಿದಾಗ ಅದರ ಪರಿಣಾಮವನ್ನ ನಮ್ಮ ಜೀವನದಲ್ಲಿ ಎದುರಿಸಲೇಬೇಕಾಗ್ತದೆ. ನಾವು ಏನು ಊಟ ಮಾಡ್ತೀವೋ, ಏನು ಅಡಿಗೆ ಮಾಡ್ತೀವೋ ಅದನ್ನೇ ಊಟ ಮಾಡಬೇಕು. ನೀವು ಕುಕರ್ಮ ಮಾಡಿದ ಮೇಲೆ ಮುಂದಿನ ದಿನನಾದ್ರೂ ಒಂದಿನ ತಡ ಆಗಬಹುದು, ಅದನ್ನು ಅನುಭವಿಸಲೇಬೇಕು. ಆ ಕಾರಣದಿಂದಾಗಿ ಭಾರತವನ್ನ ಧರ್ಮ ಪ್ರಧಾನ ಭೂಮಿ ಅಂತ ಹೇಗೆ ಕರಿತೀವೋ, ಕರ್ಮ ಪ್ರಧಾನ ಭೂಮಿ ಕೂಡ ಹೌದು. ನಿನ್ನ ಧರ್ಮ ಏನು? ಮನುಷ್ಯನಾಗಿ ನಿನ್ನ ಧರ್ಮ ಏನು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಬೇರೆಯವರಿಗೆ ಒಳ್ಳೆಯದನ್ನು ಮಾಡೋದು ನಿನ್ನ ಧರ್ಮ. ಇನ್ನೊಬ್ಬರಿಗೆ ತೊಂದರೆ ಕೊಡೋದೇನಿದೆ ಅದು ಅತ್ಯಂತ ಪಾಪಕರವಾದದ್ದು. ಒಬ್ಬ ಮನುಷ್ಯನಾಗಿ ನೀನು ಮಾಡಲೇಬಾರದ್ದೇನು ಅಂದ್ರೆ 4 ಜನಕ್ಕೆ ತೊಂದರೆ ಕೊಡದೇ ಇರುವುದು. ಒಳ್ಳೆಯದನ್ನೇ ಮಾಡಬೇಕಾದದ್ದು ನೀನು ಮನುಷ್ಯನಾಗಿ. ಇದು ಗೊತ್ತಿಲ್ಲದೆ ಇರೋದ್ರಿಂದ ಇದು ನಮ್ಮ ಪರಂಪರೆಯನ್ನು ಹೇಳ್ಕೊಂಡ್ ಬಂದಿದ್ದಾರೆ. ಇದ್ರೂ ಮರ್ತ್ ಹೋಗ್ಬಿಟ್ಟಿದೀವಿ. ಪಾಶ್ಚಿಮಾತ್ಯ ಶಿಕ್ಷಣ, ಮೆಕಾಲೆ ಶಿಕ್ಷಣದ ಕಾರಣದಿಂದಾಗಿ ನಮ್ಮ ಪರಂಪರೆ, ನಮ್ಮ ಜ್ಞಾನ, ನಮ್ಮ ಹಿರಿಯರು ಏನನ್ನ ಹಾಕೊಟ್ಟಿದ್ರು ಆ ದಾರಿ, ಅದನ್ನ ನಾವು ಮರ್ತ್ ಹೋಗಿದೀವಿ. ಹಾಗಾಗಿ ಬೇರೆಯವರು ಮೋಸ ಮಾಡಿದ್ರೇನೆ ನಮ್ಮ ಜೀವನ ಅಂತ ಅನ್ಕೊಂಡಿದೀವಿ. ಒಂದು ದಿನಕ್ಕಷ್ಟೇ ಅದು. ಅದರ ನಂಬಿಕೆ ಗಳಿಸು, 100 ವರ್ಷ ನೀನು ಚೆನ್ನಾಗಿ ಬದುಕ್ತಿ. ಖಂಡಿತ ಗುರುಗಳೇ. ಇನ್ನು ಆಕರ್ಷಣೆ ಅನ್ನುವಂಥದ್ದು ಎಲ್ಲಿಂದ ಹುಟ್ಟುತ್ತೆ? ಅದು ಹೇಗೆ ಒಂದು ಓಕೆ ಗುರುಗಳೇ, ಆಕರ್ಷಣೆ ಅನ್ನುವಂಥದ್ದು ರೀಟೇಕ್. ಓಕೆ ಗುರುಗಳೇ, ಆಕರ್ಷಣೆ ಎಂದ್ರೇನು? ಅದು ಎಲ್ಲಿಂದ ಹುಟ್ಟುತ್ತೆ ಅಂತ ಹೇಳಿ. ಮನಸ್ಸು ಹೆಚ್ಚು ಆಕರ್ಷಣೆಗೆ ಒಳಗಾಗ್ತದೆ. ಮನಸ್ಸಿನಿಂದನೇ ಹುಟ್ಟುವಂಥದ್ದು ಆಕರ್ಷಣೆ. ಯಾಕೆ ಅಂದ್ರೆ ಮನಸ್ಸು ಬಯಕೆಗಳ ಗೂಡು. ಹೊಸತನಗಳು ಬೇಕು, ಹೊಸ ಜಾಗಗಳು ಬೇಕು, ಹೊಸ ವಿಧಾನಗಳು ಬೇಕು, ಹೊಸ ವಿಷಯಗಳು ಬೇಕು. ಹಾಗಾಗಿ ಮನಸ್ಸು ಬೇರೆಯದರ ಕಡೆಗೆ ಹಪಹಪಿಸ್ತಾನೇ ಇರ್ತದೆ. ಹೊಸದನ್ನು ನೋಡಿದಾಗ ಆಕರ್ಷಣೆಗೆ ಒಳಗಾಗ್ತದೆ. ಆದ್ರೆ ನೀವು ಯಾವುದರ ಆಕರ್ಷಣೆಗೆ ಒಳಗಾಗ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಜ್ಞಾನದ ಆಕರ್ಷಣೆಗೆ ಒಳಗಾಗ್ತಾ ಇದ್ದೀರಾ, ವೇದಾಂತದ ಆಕರ್ಷಣೆಗೆ ಒಳಗಾಗ್ತಾ ಇದ್ದೀರಾ, ಅಥವಾ ಕ್ಷಣಿಕವಾದ ಸುಖಗಳಿಗೆ ಆಕರ್ಷಣೆಗೆ ಒಳಗಾಗ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಕ್ಷಣಿಕ ಸುಖಗಳಿಗೆ ಆಕರ್ಷಣೆಗೆ ಒಳಗಾಗ್ತಾ ಇದ್ರೆ, ಈ ಕ್ಷಣಕ್ಕೆ ಉದಾಹರಣೆಗೆ ಹೇಳೋದಿದ್ರೆ, ಈ ಕ್ಷಣಕ್ಕೆ ಕಾಫಿ ಕಂಡ್ರೆ ಆಕರ್ಷಣೆ ಆಯ್ತು, ಕುಡಿದ್ರೆ ಸಂತೋಷ ಆಯ್ತು. ಒಂದಷ್ಟು ದಿನಗಳಾದ್ಮೇಲೆ ಗ್ಯಾಸ್ಟ್ರಿಕ್ ಬಂದ ಮೇಲೆ ಅದರಿಂದ ದುಃಖ ಆಗ್ತದೆ. ಹಾಗಾಗಿ ಯಾವುದಕ್ಕೆ ಆಕರ್ಷಣೆಗೆ ಒಳಗಾಗ್ತೀರಿ ಅನ್ನೋದು ಇಂಪಾರ್ಟೆಂಟ್.
ಆಕರ್ಷಣೆಗೆ ಒಳಗಾಗೋದೇ ಇದ್ರೆ ದೊಡ್ಡದರ ಕಡೆಗೆ ಆಕರ್ಷಣೆಗೊಳಗಾಗಿ, ದೊಡ್ಡ ಜ್ಞಾನದ ಕಡೆಗೆ ಆಕರ್ಷಣೆಗೊಳಗಾಗಿ, ಸೌಂದರ್ಯ ಯಾವತ್ತೂ ನಾಶವೇ ಆಗದೇ ಇರುವಂತಹ ಆ ಸೃಷ್ಟಿ ಸೌಂದರ್ಯದ ಕಡೆಗೆ ಆಕರ್ಷಿತರಾಗಿ ಯಾವತ್ತೂ ದುಃಖಕ್ಕೆ ಒಳಗಾಗುವುದೇ ಇಲ್ಲ. ಆದ್ರೆ ಕ್ಷಣಿಕ ಸುಖದ ಕಡೆಗೆ ಆಕರ್ಷಿತರಾದ್ರೆ ಮುಂದೊಂದು ದಿನ ದುಃಖ ಪಡಬೇಕಾಗ್ತದೆ, ವ್ಯಥೆ ಪಡಬೇಕಾಗ್ತದೆ. ಕಟ್ಟಿಟ್ಟ ಬುತ್ತಿ ಅಂತೆ. ಇನ್ನು ಗುರುಗಳ ಈ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಭಕ್ತಿ ಮಾರ್ಗ ದಾರಿಯಲ್ಲಿ ಹೋಗ್ತಾ ಇರುವಾಗ ಲೈಂಗಿಕ ಮನೋಭಾವನೆ ಆಗಿರ್ಬೋದು, ಈ ಕಾಮನೆಗಳಾಗಿರ್ಬೋದು, ಇವೇ ಹೆಚ್ಚಾಗಿ ಕಾಡುತ್ತೆ. ಯಾಕೆ ಅಂತ ಹೇಳಿ, ಅದು ತಪ್ಪಾ ಸರಿನಾ? ಆದ್ರೆ ಯಾಕೆ ಅದನ್ನೇ ಬಾಧಿಸ್ತವೆ ಅಥವಾ ಅದೇ ಕಾಡುತ್ತವೆ ಯಾಕೆ, ಅದನ್ನ ನೀವು ನಿರ್ಬಂಧಿಸ್ತೀರಿ. ಲೈಂಗಿಕತೆ ಅನ್ನೋದನ್ನ ನೀವು ಕ್ಷುಲ್ಲಕ ಭಾವ ಅಂತ ನೀವು ಭಾವಿಸ್ತಾ ಇದ್ದೀರಿ, ಅದನ್ನ ದೊಡ್ಡ ಅಪರಾಧ ಅಂತ ನೀವು ತೋರ್ತಾ ಇದ್ದೀರಿ. ಆ ಕಾರಣದಿಂದಾಗಿ ಮನಸ್ಸಿನಲ್ಲಿ ಅದೇ ಕ್ಷೋಭೆಗಳೇ ಉಂಟಾಗ್ತದೆ. ನೋಡಿ, ಆಧ್ಯಾತ್ಮಿಕದಲ್ಲಿ ಲೈಂಗಿಕತೆಯನ್ನ ನಿಷ್ಠೂರವಾಗಿ ನೋಡಿಲ್ಲ, ಇತ್ತೀಚೆಗೆ ಅದನ್ನು ಮಡಿವಂತಿಕೆ ಮಾಡಿಬಿಟ್ಟಿದ್ದಾರೆ. ಆದ್ರೆ ಹಿಂದೆ ಎದ್ದ ಎಲ್ಲಾ ಋಷಿಗಳು ಕೂಡ ಮದುವೆ ಆಗಿದ್ದವರು, ಲೈಂಗಿಕತೆಯಲ್ಲೇ ತೊಡಗದಂತವ್ರು. ಆದ್ರೆ ಅದನ್ನು ವಿಕೃತವಾಗಿ ಬಳಸ್ಕೋಬಾರದು. ಅದನ್ನ ಅತಿಕಾಮ ಅಂತ ಕರೀತಾರೆ. ಅದಕ್ಕೆ ಬಳಸಬಾರದು. ಬಿಟ್ರೆ ಲೈಂಗಿಕತೆ ಆಧ್ಯಾತ್ಮಿಕತೆಯಲ್ಲಿ ಬಾಧಕ ಅಲ್ಲ. ನೀವು ಯಾವಾಗ ಮನಸ್ಸನ್ನ ದೊಡ್ಡದರ ಕಡೆಗೆ ಹರಿವು ಬಿಡ್ತೀರೋ ಇವು ಯಾವುದು ಬಾಧಿಸೋದೇ ಇಲ್ಲ. ನೀವು ನಿರ್ಬಂಧಿಸಬೇಕಾದದ್ದಿಲ್ಲ. ಕ್ಷುಲ್ಲಕ ಅನ್ಸಕ್ ಶುರುವಾಗ್ತದೆ. ನೀವು ಯಾಕಿದು ಬಾಧಿಸ್ತಾ ಇದೆ, ಇದೇ ಕನಸುಗಳು ಯಾಕೆ ಬೀಳ್ತಾ ಇದೆ, ನೀವು ಅದನ್ನ ಹೆಚ್ಚು ನಿರ್ಬಂಧಿಸ್ಲಿಕ್ಕೆ ಕಂಟ್ರೋಲ್ ಮಾಡಕ್ ಹೊರಟ್ಬಿಟ್ಟಿದ್ದೀರಿ. ಯಾವಾಗ ನೀವು ಹೆಚ್ಚು ಕಂಟ್ರೋಲ್ ಮಾಡ್ತೀರೋ, ಅದನ್ನ ಮಡಿವಂತಿಕೆಯಿಂದ ನೋಡ್ತೀರೋ, ಅದು ದೊಡ್ಡದಾಗಿ ಕಾಣಿಸ್ತದೆ. ನೀವು ನಮ್ಮ ದೇವಸ್ಥಾನಗಳಿಗೆ ಹೋಗಿ ನಮ್ಮ ಹಿರಿಯರು ಅದನ್ನ ಎಷ್ಟು ಚೆನ್ನಾಗಿ ಸೈಂಟಿಫಿಕ್ ಆಗಿ ವಿವರಣೆ ಕೊಟ್ಟಿದ್ದಾರೆ. ದೇವಸ್ಥಾನ ಅನ್ನೋದು ಅತ್ಯಂತ ಪವಿತ್ರ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ತೀರ್ಥ ಕ್ಷೇತ್ರ, ಪುಣ್ಯಕ್ಷೇತ್ರ ಎಲ್ಲವೂ ಹೇಳ್ತೀವಿ. ಹಾಗೆ ಹೇಳುವಂತ ಪ್ರತಿ ದೇವಸ್ಥಾನದ ಸುತ್ತ ಆ ಶಾಸ್ತ್ರವನ್ನೇ ಹಾಕಿದ್ದಾರೆ. ಲೈಂಗಿಕತೆಯನ್ನು ಒಳಗೊಂಡಂತ ಕಾಮಶಾಸ್ತ್ರವನ್ನ ಸುತ್ತ ಕೆತ್ತಿದ್ದಾರೆ. ಅದರ ಅರ್ಥ ಏನು? ಅದು ಬಾಧಕ ಅಲ್ಲ. ಆದ್ರೆ ಅದನ್ನು ಹೊರಗೆ ಬಿಡು. ನಿನ್ನ ಒಳಗೆ ಹೋಗಬೇಕಾದ್ರೆ ಅದನ್ನ ಜೊತೆಗೆ ತಗೊಂಡು ಹೋಗಬೇಡ. ಅದು ವಿರೋಧವಾಗಿ ಆಗ್ಲಿ ಪರವಾಗಿ ಆಗ್ಲಿ ನಿನ್ನ ಒಳಗೆ ತಗೊಂಡು ಹೋಗಬೇಡ. ಹೊರಗಿದೆ, ಹೊರಗೆ ಬಿಡು. ಹೊರಗೆ ನೋಡು, ಅನುಭವಿಸು. ಒಂದು ದಿನ ಅದನ್ನ ಬಿಟ್ಟು ಬಿಡು. ನೋಡಿ, ನಾನು ಪ್ರಾರಂಭದಲ್ಲೂ ಅದಕ್ಕೆ ಹೇಳಿದೆ, ಮನುಷ್ಯನಾಗಿ ಹುಟ್ಟಿರೋದೇ ಕರ್ಮದ ಕಾರಣದಿಂದಾಗಿ. ಎಲ್ಲವನ್ನು ಅನುಭವಿಸಬೇಕು. ನಿಮಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ನೀವು ವಿರೋಧಿಸಿದಷ್ಟು ಅದು ಹೆಚ್ಚಾಗ್ತದೆ. ಸಾಧ್ಯವಾದ್ರೆ ಅನುಭವಿಸಿ, ಇಲ್ಲ ಅದನ್ನ ಡಿಸ್ಕನೆಕ್ಟ್ ಮಾಡಿ. ರಾಮಕೃಷ್ಣ ಪರಮಹಂಸರಿಗೆ ಒಮ್ಮೆ ಅವರಿಗೆ ಬಾಧಿಸ್ಲಿಕ್ಕೆ ಶುರುವಾಯಿತು. ನಾನು ಬೆಳ್ಳಿ ಚಿಲುಮೆನಲ್ಲಿ ಏನು ಗಾಂಜಾ ಅಂತ ಹೇಳ್ತಾರಲ್ಲ, ಬಾಂಗ್ ಅಂತ ಕರೀತಾರೆ, ಅದನ್ನ ಸೇದಿಸ್ಬೇಕು. ಅದು ಹೇಗೆ ಸೇದಬೇಕು? ರೇಷ್ಮೆ ಬಟ್ಟೆಯ ಗೋಲ್ಡನ್ ಜರಿ ಇರುವಂತಹ ಬಟ್ಟೆ ಹಾಕೊಂಡು ಬೆಳ್ಳಿ ಚಿಲುಮೆನಲ್ಲಿ ನಾನು ಆ ಬಾಂಗನ್ನ ಸೇದಬೇಕು ಅಂತ ಪದೇ ಪದೇ ಮನಸ್ಸಿಗೆ ಬಂತು ಅವರಿಗೆ. ಹೃದಯಂಗೆ ಹೇಳಿದ್ರು, ನೋಡಪ್ಪ ನನಗೆ ಹಿಂಗೆ ಸೇದಬೇಕು ಅಂತ ಅನಿಸಿದೆ. ಎಲ್ರಿಗೂ ಗೊತ್ತಿತ್ತು ರಾಮಕೃಷ್ಣ ಪರಮಹಂಸರ ಪರಮಹಂಸ ಸ್ಥಿತಿಗೆ ಹೇರದು ಅಂತವ್ರು ಅವ್ರ ಮನಸ್ಥಿತಿ ಗೊತ್ತಿತ್ತು. ಹೃದಯ ಆ ರೇಷ್ಮೆಯ ಜರಿ, ಗೋಲ್ಡನ್ ಜರಿ ಇರುವಂತಹ, ಚಿನ್ನದ ಜರಿ ಇರುವಂತಹ ರೇಷ್ಮೆ ಬಟ್ಟೆ, ಬೆಳ್ಳಿ ಚಿಲುಮೆ, ಸಾಕಷ್ಟು ಆ ಬಾಂಗನ್ನ ತಂದ್ಕೊಟ್ರು. ಅವರು ಸ್ನಾನಗೀನ ಮಾಡಿ ಅದನ್ನ ಧರಿಸಿದ್ರು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡ್ರು, ಬೆಳ್ಳಿ ಚಿಲುಮೆಗೆ ಆ ಬಾಂಗನ್ನು ಹಾಕಿ ಸೇದಿದ್ರು. 4 ಬಾರಿ ಸೇದಿ ಆ ಬಟ್ಟೆ ಆ ಚಿಲುಮೆ ಎಲ್ಲ ನೆಲಕ್ಕೆ ಹಾಕಿ ಅದ್ರ ಮೇಲೆ ನಿಂತು ಹೇಳಿದ್ರು, ಮನಸ್ಸೇ ಇದುವರೆಗೆ ನನಗೆ ಬೇಕು ಅಂತ ಹೇಳಿದೆ, ಕೊಟ್ಟಿದ್ದೀನಿ, ಇನ್ನು ಮುಂದೆ ಯಾವತ್ತು ಕೇಳಬಾರದು, ಇವತ್ತಿಗೆ ಮುಗೀತು ಅಂತ. ಇದು ಯೋಗಿಗಳ ಲಕ್ಷಣ. ಆದ್ರೆ ನಾವೇನ್ ಮಾಡ್ತೀವಿ? ಕಪಟತನವನ್ನು ಇಟ್ಕೊಂಡಿದ್ದೀವಿ, ಒಳಗೊಂದು ಹೊರಗೊಂದು. ಹೊರಗೆ ನಾನು ದೊಡ್ಡ ಬ್ರಹ್ಮಚಾರಿ, ದೊಡ್ಡ ಸಾಧಕ, ದೊಡ್ಡ ಯೋಗಿ ಅಂತ ಹೊರಗೆ, ಆದ್ರೆ ಮನಸ್ಸಿನಲ್ಲಿ ಕಲ್ಮಶವನ್ನು ತುಂಬಿಕೊಂಡಿದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಲೈಂಗಿಕತೆಯನ್ನು ನೀವು ಕಲ್ಮಶ ಅಂತ ಭಾವಿಸಿದ್ದೀರಿ, ಅದನ್ನು ತಪ್ಪು ಅಂತ ಅನ್ಕೊಂಡಿದ್ದೀರಿ. ತಪ್ಪು ಅಂತ ಅನ್ಕೊಂಡು ಅದನ್ನ ಕಟ್ಟಾಕಿ ಬಿಸಾಕಕ್ಕೆ ಹೋಗಿದ್ದೀರಿ. ಅದು ಮನಸ್ಸು ಬಿಡಲ್ಲ, ಅದು ಹೆಚ್ಚೆಚ್ಚು ಪ್ರಲೋಭನೆಗೆ ಒಳಪಡಿಸ್ತಾ ಹೋಗ್ತದೆ. ಕೊನೆಯವರೆಗೂ ಬಾಧಿತರಾಗೇ ಇರ್ತೀರಿ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಇನ್ನು ಅರಿಷಡ್ ವರ್ಗಗಳ ನಿಯಂತ್ರಣ ಸುಲಭನ ಕಷ್ಟನ? ಈ ಕಾಲಕ್ಕೆ ಯಾವ್ದು ಉತ್ತಮ ಅಂತ? ಅಲ್ಲ, ಯಾವುದು ಕಷ್ಟ ಅಲ್ಲ. ನೀವು ಹೇಗೆ ಅದನ್ನು ಬಳಸ್ಕೊಳ್ತೀರಿ. ಅರಿಷಡ್ ವರ್ಗ ಅಂದ್ರೆ ಏನು? ಯಾವುದು ಅತಿಯಾಗಿ ಇರಬಾರ್ದು. ಅದು ಮೋಹ ಇರ್ಲಿ, ಕಾಮ ಇರ್ಲಿ, ಕ್ರೋಧ ಇರ್ಲಿ, ವಾತ್ಸಲ್ಯ ಇರ್ಲಿ, ಯಾವುದೂ ಕೂಡ ಅತಿಯಾಗಿ ಇರಬಾರದು. ಮಧ್ಯಮ ಸ್ಥಿತಿಯಲ್ಲಿ ಇರಬೇಕು. ಇರೋವರೆಗೆ ಜೊತೆಲಿ ಇರಬೇಕು. ಬಿಡಬೇಕಾದ್ರೆ ಅದು ಯಾವುದು ಬಾಧಿಸಬಾರದು ಮನಸ್ಸಿಗೆ. ಅಷ್ಟೇ, ತುಂಬಾ ಸುಲಭವಾದದ್ದು. ನೀವು ಅದನ್ನು ಗಂಟು ಹಾಕೊಂಡಿದ್ದೀರಿ ಅಷ್ಟೇ. ಗಂಟು ಹಾಕೊಂಡಾಗ ಬಾಧಿಸ್ತದೆ.
ಬಿಡಬೇಕಾದ್ರೆ ಅದಕ್ಕೆ ಬಹಳ ಸುಲಭವಾಗಿ ಹೇಳೋದೇನು, ಎಲ್ಲ ಹಿರಿಯರು ಹೇಳಿದ್ದಾರೆ ಅದನ್ನ. ನಾವು ಹೇಗಿರಬೇಕು ಅಂದ್ರೆ, ಒಬ್ಬ ಯೋಗಿಯ ಲಕ್ಷಣ ಏನು, ಕಮಲದ ರೀತಿ ಇರಬೇಕು. ಕೆಸರಿನಲ್ಲಿ ಇರುವಂತಹ ಕಮಲದ ರೀತಿ ಇರಬೇಕು. ಇನ್ನು ಸುಲಭವಾಗಿ ಹೇಳೋದಿದ್ರೆ ನೀರಿನ ರೀತಿ ಇರಬೇಕು. ನೀರು ಲೋಟಕ್ಕೆ ಹಾಕಿದಾಗೆ ಲೋಟ, ತಂಬಿಗೆಗೆ ಹಾಕಿದ್ರೆ ತಂಬಿಗೆ, ಎಲ್ಲಿ ಇಡ್ತಿರೋ ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸ್, ಆಕಾರಕ್ಕೆ ಒಳಗಾಗ್ಬಿಡ್ತದೆ. ನಿಮ್ಮ ಮನಸ್ಸು ಆ ಸ್ಥಿತಿಗಿದ್ರೆ ಹರಿಷಡ್ ವರ್ಗಗಳು ನಿಮ್ಮದ ಬಾಧಿಸೋದೇ ಇಲ್ಲ. ತುಂಬಾ ಸುಲಭವಾದ ವ್ಯಾಖ್ಯಾನ. ರೂಟ್ಸ್ ಇದು ಅಭ್ಯಾಸೇನ ತು ಕೌಂತೆಯ, ರೆಗ್ಯುಲರ್ ಪ್ರಾಕ್ಟೀಸ್ ಇಂದನೇ ಬರೋದು. ಹುಟ್ಟಿದ ತಕ್ಷಣ ನಾನು ಜ್ಞಾನೋದಯ ಪಡೆದಿಲ್ಲ, ಹುಟ್ಟಿದ ತಕ್ಷಣ ನಾನು ಎಲ್ಲ ಮೋಹಗಳನ್ನು ಬಿಟ್ಟಿಲ್ಲ. ಬಿಡ್ತಾ ಬಿಡ್ತಾ ಬಂದಾಗ ತುಂಬಾ ಜನ ಕೇಳ್ತಾರೆ, ಮನೆ ಬಿಟ್ಟಿದ್ರೆ ಏನು ಅನ್ಸಲ್ಲ? ನಂಗೆ ಏನು ಅನ್ಸಲ್ಲ, ಯಾವುದೇ ತರದ ಫೀಲಿಂಗ್ ಇಲ್ಲ. ಇದು ಸುಮ್ಮನೆ ಹೇಳ್ತಾ ಇಲ್ಲ. ಬಹುಶಃ ಇಷ್ಟು ವರ್ಷಗಳು ಡಿಸ್ಕನೆಕ್ಟ್ ಆಗಿರೋದ್ರಿಂದ ನನಗೆ ಆ ರೀತಿಯ ಫೀಲಿಂಗ್ಗಳು ಬರುವುದಿಲ್ಲ. ಅಂದ್ರೆ ಇವರು ನನ್ನ ಅಣ್ಣ, ಇವರು ನನ್ನ ತಮ್ಮ, ಇವರು ನನ್ನವರು, ಹಾಗೇನು ಅನ್ಸಲ್ಲ. ಎಲ್ಲರೂ ನನ್ನವರು ಅನ್ನೋ ಫೀಲಿಂಗೇ ಇದೆ. ಕಾರಣ ಏನು? ಅಷ್ಟು 15-25 ವರ್ಷಗಳಿಂದ ಬಿಟ್ಟು ಬಂದಿರೋ ಕಾರಣದಿಂದಾಗಿ ಈಗ ಈ ಹಂತಕ್ಕೆ ಬಂದಿದ್ದೀನಿ. ಮೊದಲೇ ಹಂತ ಆಯ್ತಾ? ಇಲ್ಲ, ಮಧ್ಯೆ ಮಧ್ಯೆ ಬಾಧಿಸಿದ್ದಿದೆ. ಅಯ್ಯೋ ನನ್ನವರಂದು ಇದ್ದಿದ್ರೆ ಚೆನ್ನಾಗಿತ್ತು, ನನ್ ಕಷ್ಟ ಕೇಳೋರಿದ್ರೆ ಚೆನ್ನಾಗಿತ್ತು, ಅಡುಗೆ ಮಾಡೋರಿದ್ರೆ ಚೆನ್ನಾಗಿತ್ತು ಅನ್ಸಿದ್ದಿದೆ. ಮನುಷ್ಯ ನಾವು ಸಹಜವಾಗಿ ಆ ಪ್ರಕ್ರಿಯೆಯಲ್ಲೂ ಬರ್ತದೆ. ಆದ್ರೆ ಸಾಧನೆ ಮಾಡ್ತಾ ಮಾಡ್ತಾ, ಅಭ್ಯಾಸ ಮಾಡ್ತಾ ಮಾಡ್ತಾ, ಅಭ್ಯಾಸೇನ ತು ಕೌಂತೆಯ, ವೈರಾಗ್ಯ ಅನ್ನೋದು ತನಗೆ ತಾನೇ ಬಂದ್ಬಿಡ್ತದೆ. ಇನ್ನು ಗುರುಗಳ, ಈ ಪಂಚಭೂತಗಳಂದ್ರೇನು? ಪಂಚಭೂತದಲ್ಲೇ ಆತ್ಮ ಹಾಗೂ ಈ ದೇಹದ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಮನುಷ್ಯನ ಕೊನೆ ಸ್ಥಿತಿ ಪಂಚಭೂತಗಳ ರಹಸ್ಯ ತಿಳಿಯೋದೇನಾ? ಪಂಚಭೂತಗಳ ತಿಳುವಳಿಕೆಗೆ ನಾವು ಮುಂದಿನ ದಿನ ಇದಕ್ಕೋಸ್ಕರವೇ ಖಂಡಿತ ಒಂದ್ಸರಿ ಮಾತಾಡಬಹುದು. ಪಂಚಭೂತಗಳ ಸಾಧನ ಅಂತಾನೆ ಒಂದು ವಿಧಾನ ಇದೆ. ಅದು ಯಾಜ್ಞವಲ್ಕ್ಯರು ಅವರ ಜೀವಿತಾವಧಿಯಲ್ಲಿ ಅದನ್ನ ಕೊನೆಯ ಹಂತಗಳಲ್ಲಿ ಅದನ್ನ ಸಾಧನೆಗೆ ಒಳಪಟ್ರು. ಆದ್ರೆ ಇಲ್ಲಿ ಒಂದು ಕ್ಲಿಯರ್ ಏನಂದ್ರೆ, ಆತ್ಮ ಪಂಚಭೂತಗಳಿಂದ ಆಗಿಲ್ಲ, ದೇಹ ಮಾತ್ರವೇ ಪಂಚಭೂತಗಳಿಂದ ಆಗಿರುವಂಥದ್ದು. ಆತ್ಮ ಇದಕ್ಕೂ ಮೀರಿದ ಸ್ಥಿತಿ, ಮೀರಿದ ಅಸ್ತಿತ್ವ. ಅದು ದೇಹ ಮಾತ್ರ ಪಂಚಭೂತಗಳಿಂದಾಗಿದೆ. ಸಾವು ಅಂದ್ರೆ ಅರ್ಥ ಯಾವುದರಿಂದ ಉಂಟಾಗಿದೆಯೋ ಅದಕ್ಕೆ ವಾಪಸ್ ಆಗುವುದು ಅಂತ ಅರ್ಥ. ಈ ದೇಹ ಪಂಚಭೂತಗಳಿಂದಾಗಿದೆ. ಸಾವು ಅಂದ್ರೆ ಪಂಚಭೂತಗಳಲ್ಲಿ ಈ ದೇಹ ಮತ್ತೆ ವಿಲೀನವಾಗಿ ಹೋಗ್ತದೆ. ಹಾಗಾಗಿ ಪಂಚಭೂತಗಳ ಮೇಲೆಯೇ ಅದು ಪಂಚೀಕರಣ ಸಾಧನ, ಈ ರೀತಿಯಾಗಿ ಬೇರೆ ಬೇರೆ ವಿಧಾನಗಳಿದೆ. ಶಂಕರರು ಹೇಳಿದ್ದಾರೆ, ಯಾಜ್ಞವಲ್ಕ್ಯರು ಅದನ್ನ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂತ ವಿವರವಾಗಿ ಮಾತಾಡೋಣ. ಖಂಡಿತ ಗುರುಗಳೇ. ಇನ್ನು ಮುಕ್ತಿಗೂ ಜೀವನ್ಮುಕ್ತಿಗೂ ಮೋಕ್ಷಕ್ಕೂ ಏನ್ ವ್ಯತ್ಯಾಸ? ಇದರಲ್ಲಿ ಯಾವ್ದು ಸರಿ? ಮೋಕ್ಷ, ಕೈವಲ್ಯ, ಮುಕ್ತಿ ಅನ್ನೋದನ್ನ ಕೆಲವರು ಬೇರೆ ಬೇರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ದೃಷ್ಟಿಯಲ್ಲಿ ಅದು ಒಂದೇ. ಮೋಕ್ಷ, ಕೈವಲ್ಯ, ಪರಮಪದ ಅನ್ನೋದೇನಿದೆ ಅದು ಒಂದೇ. ಆದ್ರೆ ಜೀವನ್ ಮುಕ್ತಿಗೂ ಮೋಕ್ಷಕ್ಕೂ ಒಂದು ವ್ಯತ್ಯಾಸ ಇದೆ. ಜೀವನ್ ಮುಕ್ತಿ ಅಂದ್ರೆ ಬದುಕಿದ್ದಾಗಲೇ ಆ ಸ್ವತಂತ್ರತೆಯನ್ನ ಗಳಿಸುವಂಥದ್ದು ಜೀವನ್ ಮುಕ್ತಿ. ಮೋಕ್ಷ ಅಂತ ಏನ್ ಕೆಲವರು ಶಾಸ್ತ್ರಗಳಲ್ಲಿ ಅಥವಾ ಕೆಲವರು ಹೇಳುವಂಥದ್ದು ಏನಿದೆ, ಸತ್ತ ಮೇಲೆ ನಾನು ಪಡಿತೀನಿ, ಈ ಲೋಕವನ್ನ ಪಡಿತೀನಿ, ಮೋಕ್ಷ ಪಡಿತೀನಿ ಅಂತ ಹೇಳ್ತಾರೆ. ಅಥವಾ ಇನ್ನು ಮುಂದೆ ನನಗೆ ಜೀವನವೇ ಇಲ್ಲ, ಮತ್ತೆ ಮರುಹುಟ್ಟು ಇಲ್ಲ ಅಂತ ಹೇಳುವಂತ ಸ್ಥಿತಿ ಏನಿದೆ ಅದಕ್ಕೆ ಕೈವಲ್ಯ, ಪರಮಪದ, ಮೋಕ್ಷ ಅಂತ ಕರೀತಾರೆ. ಹೀಗೆ ನೀವು ಸತ್ತ ಮೇಲೆ ಪಡೆಯೋದಿದೆಯಲ್ಲ ಅದು ಮೋಕ್ಷ ಅಲ್ಲ, ಬದುಕಿದ್ದಾಗ ಪಡೆಯೋದಿದೆಯಲ್ಲ ಅದು ಮೋಕ್ಷ ಅಂತ ತಿಳಿದಂಥವ್ರು ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಭಾವದಿಂದ ನೋಡೋದಿದ್ರೆ, ನಮ್ಮ ಸದಾಶಿವ ಬ್ರಹ್ಮೇಂದ್ರರು ಅಂತ ಇದ್ರು, ಅವರನ್ನ ಜೀವನ್ ಮುಕ್ತರು ಅಂತ ಕರೀತಾರೆ. ಸ್ವಾಮಿ ಚಂದ್ರಶೇಖರ ಭಾರತಿಗಳು ಅಂತ ಇದ್ರು, ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ರು, ಅವರನ್ನ ಜೀವನ್ ಮುಕ್ತರು ಅಂತ ಕರೀತಾರೆ. ಸ್ವಾಮಿ ನಮ್ಮ ಕಾಂಚಿಯ ಪೀಠಾಧಿಪತಿಗಳಾಗಿದ್ರು, ಅವರು ಕೂಡ ಚಂದ್ರಶೇಖರೇಂದ್ರ ಸರಸ್ವತಿ ಅಂತ ಅವರನ್ನು ಕರೀತಾರೆ. ಅವರು ಕೂಡ ಜೀವನ್ ಮುಕ್ತರಾಗಿದ್ರು. ನಮ್ಮ ದೇಶದಲ್ಲೇ ನಮ್ಮ ಕಣ್ಣ ಮುಂದೆಯೇ ಈ ರೀತಿಯ ಜೀವನ್ ಮುಕ್ತರು ಸಾಕಷ್ಟು ಜನರಿದ್ದಾರೆ. ಅಂದ್ರೆ ಬದುಕಿರ್ತಾರೆ, ಎಲ್ಲರ ರೀತಿಯಲ್ಲೇ ಇರ್ತಾರೆ, ಆದ್ರೆ ಅವರು ಯಾವುದಕ್ಕೂ ಅಂಟ್ಕೊಳ್ಳದೆ ಮನಸ್ಸು ಆ ಉನ್ನತ ಭಾವಸ್ಥಿತಿಯನ್ನ ಹೊಂದಿರ್ತಾರೆ. ಅದಕ್ಕೆ ಜೀವನ್ ಮುಕ್ತ ಸ್ಥಿತಿ ಅಂತ ಕರೀತಾರೆ. ಅವರು ದೇಹಕ್ಕೆ ಸಂಬಂಧಪಟ್ಟಿಲ್ಲದ ದೇಹದಲ್ಲಿ ಇರ್ತಾರೆ, ಆದ್ರೆ ಸಂಬಂಧಪಟ್ಟಿರಲ್ಲ, ಜೀವನ ಮಾಡ್ತಾ ಇರ್ತಾರೆ. ಆ ಸ್ಥಿತಿಯಲ್ಲಿ ಇರೋರಿಗೆ ಜೀವನ್ ಮುಕ್ತರು. ರಮಣ ಮಹರ್ಷಿ ಕೂಡ ಜೀವನ್ ಮುಕ್ತರೆ. ಹಾಗೆ ತುಂಬಾ ನೂರಾರು ಜನ ಜೀವನ್ ಮುಕ್ತರು ಇದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಬದುಕಿದ್ದಾಗ್ಲೇ ಪಡಿಬೇಕು ಮೋಕ್ಷವನ್ನ, ಮುಕ್ತಿಯನ್ನ, ಸತ್ ಮೇಲಲ್ಲ. ಸತ್ ಮೇಲೆ ಏನಾಗ್ತಾರೆ ಅಂತ ಯಾರಿಗ್ ಗೊತ್ತು? ಹಾಗಾಗಿ ಬದುಕಿದ್ದಾಗ್ಲೇ ಪಡಿ ಅಂತ ಹೇಳ್ತಾರೆ. ಖಂಡಿತ. ಮತ್ತು ಪ್ರತಿಯೊಬ್ರು ಹಾಗೆ ಬದುಕಬೇಕು ಅಂತ, ಆ ಪರಮ ಆನಂದವನ್ನ ಅನುಭವಿಸ್ಬೋದು. ಆಗ
ಬದುಕಿದ್ದಾಗ್ಲೇ ಆ ಜೀವನ್ಮುಕ್ತಿ ಸ್ಥಿತಿಯನ್ನ ಪಡಿಲಿಕ್ಕೆ ಅಭ್ಯಾಸದಿಂದನೇ ಸಾಧ್ಯ. ಅದು ಪಡಿಲಿಕ್ಕೆ ಸಾಧ್ಯವಾದ್ರೆ ಖಂಡಿತವಾಗಿ ಜೀವನದಲ್ಲಿ ಇನ್ಯಾವ ಕಿಕ್ಕು ಇಲ್ಲ ಅಂತ. ದೃಷ್ಟಿಕೋನ ಅಂದ್ರೆ ಎಲ್ಲಾ ಜೀವಿಗಳ ಕಣ್ಣಿಗೆ ಸಂಬಂಧಿಸಿದ ಅಥವಾ ಮನುಷ್ಯನಿಗೆ ಮಾತ್ರ? ಇಲ್ಲ, ಎಲ್ಲಾ ದೃಷ್ಟಿಕೋನ ಅನ್ನೋದು ಎಲ್ಲ ಪ್ರಾಣಿಗಳಿಗೂ ಇದೆ. ಅದರದೇ ದೃಷ್ಟಿಕೋನದಲ್ಲಿ ಇರ್ತವೆ, ಆದ್ರೆ ನಮಗ್ ಗೊತ್ತಿರಲ್ಲ ಅಷ್ಟೇ. ಪ್ರತಿಯೊಂದಕ್ಕೂ ಭಾಷೆ ಇದೆ. ಈಗ ನಮಗೆ ತಮಿಳು ಬರಲ್ಲ, ಅವರು ಮಾತಾಡಿದ್ರೆ ಇದ್ಯಾವುದೋ ಬೇರೆ ಶಬ್ದ ಅನ್ಸಕ್ ಶುರುವಾಗ್ತದಲ್ವಾ, ಯಾಕೆ ನಮಗದು ಗೊತ್ತಿಲ್ಲ. ಹಾಗೆ ಪ್ರಾಣಿಗಳಿಗೂ ಒಂದು ದೃಷ್ಟಿ ಇದೆ, ನೋಡ್ಲಿಕ್ಕೆ ನಮಗ್ ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ದೃಷ್ಟಿ ಇಲ್ಲ. ಮನುಷ್ಯನಿಗೆ ಮಾತ್ರ ದೃಷ್ಟಿಕೋನ ಅನ್ನೋದಿದೆ ಅಂತ ಭಾವಿಸ್ತೀವಿ. ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಅದರದೇ ಆದಂತಹ ವಿಶೇಷವಾಗಿ ಎಲ್ಲಾ ಪ್ರಾಣಿಗಳಲ್ಲೂ ಒಂದು ಅವರದೇ ಆದಂತ ದೃಷ್ಟಿಕೋನ ಖಂಡಿತ ಇದೆ. ಇನ್ನು ಈ ಒಂದು ಪ್ರಕೃತಿಗೆ ಮತ್ತೆ ಮಾನವನಿಗೆ ಏನ್ ಸಂಬಂಧ? ನಮ್ಮನ್ನ ಕಂಟ್ರೋಲ್ ಮಾಡ್ತಿರುವ ಆ ಶಕ್ತಿಗೆ ಪ್ರತಿಯೊಬ್ಬರ ಭಾವನೆ ಹೇಗೆ ಅರ್ಥ ಆಗುತ್ತೆ? ನೋಡಿ, ಪ್ರಕೃತಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಮನುಷ್ಯ ಆ ಒಂದು ಭ್ರಮೆನಲ್ಲಿ ಇದ್ದಾನೆ. ಪ್ರಕೃತಿ ನಮಗೆ ಸ್ವತಂತ್ರವನ್ನ ಕೊಟ್ಟಿದೆ, ಆದ್ರೆ ನಾವು ಅದನ್ನ ದುರುಪಯೋಗ ಮಾಡ್ಕೊಳ್ತಾ ಇದೀವಿ ಬಿಟ್ಟು ಪ್ರಕೃತಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ಸ್ವತಂತ್ರ ಕೊಟ್ಟು ನಾವು ಅಪರಾಧಗಳು ಜಾಸ್ತಿ ಮಾಡಿದಾಗ, ಪ್ರಕೃತಿಯ ಮೇಲೆ ವಿಕೃತಿಯನ್ನ ನಾವು ಜಾಸ್ತಿ ಮೆರೆದಾಗ ಅದು ತನ್ನದೇ ಆದಂತ ರೌದ್ರಾವತಾರವನ್ನು ತೋರಿಸ್ತದೆ ಬಿಟ್ಟು ಪ್ರಕೃತಿ ಯಾವ ಮನುಷ್ಯನ ಮೇಲೂ ಸವಾರಿಯನ್ನ ಮಾಡ್ತಾ ಇಲ್ಲ, ಕಂಟ್ರೋಲ್ ಅನ್ನ ಮಾಡ್ತಾ ಇಲ್ಲ. ಆದ್ರೆ ಪ್ರಕೃತಿಯ ಜೊತೆ ಹೇಗೆ ಪ್ರಾಣಿಗಳು ಒಂದು ಬಾಂಧವ್ಯವನ್ನ ಇಟ್ಕೊಂಡಿದೆಯೋ ಹಾಗೆ ಮನುಷ್ಯ ಕೂಡ ವಿಕೃತಿಯನ್ನ ತೋರದೆ ಪ್ರಕೃತಿಯ ಜೊತೆ ಒಂದು ಬಾಂಧವ್ಯವನ್ನ, ಸುಮಧುರತೆಯನ್ನ ಇಟ್ಕೊಂಡ್ರೆ ರಹಸ್ಯಗಳು ಗೊತ್ತಾಗ್ತವೆ. ತನ್ನ ಜೀವನವನ್ನು ಇನ್ನೂ ಸುಂದರವಾಗಿ ಇಟ್ಕೋಬಹುದು. ನಮ್ಮ ಹಿರಿಯರು ಅದಕ್ಕೋಸ್ಕರವಾಗಿಯೇ ಪ್ರತಿ ದೇವಸ್ಥಾನದಲ್ಲೂ ಮರಗಳನ್ನ ನೆಡ್ತಾ ಇದ್ರು, ಪ್ರತಿ ಆಶ್ರಮಗಳಲ್ಲೂ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾ ಇದ್ರು. ಅರ್ಥಾತ್ ಅದರ ಜೊತೆಗೆ ಒಂದು ಸಾಮೀಪ್ಯತೆ, ಸಂಬಂಧ, ಸುಮಧುರತೆಯನ್ನ ಬೆಳೆಸ್ಕೊಳ್ಳೋ ಕಾರಣದಿಂದಾಗಿ. ಆದ್ರೆ ಇವತ್ತು ನಾವು ವೈಜ್ಞಾನಿಕವಾಗಿ ತುಂಬಾ ನಾಗರಿಕರಾಗಿದ್ದೀವಿ ಅನ್ನೋ ಭ್ರಮೆನಲ್ಲಿ ಪ್ರಕೃತಿಯ ಮೇಲೆ ನಾವು ವಿಕೃತಿಯನ್ನ ಮೆರಿತಾ ಇದೀವಿ. ಅದರ ಕಾರಣದಿಂದಾಗಿ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಬೇರೆ ಬೇರೆ ತರದ ಕಾರಣದಿಂದಾಗಿ ಮನುಷ್ಯನೇ ಅದಕ್ಕೆ ಸಫರ್ ಪಡ್ತಾ ಇದ್ದಾನೆ. ಹಾಗಾಗಿ ಮನುಷ್ಯ ಮಾಡಿದ್ದು ಮನುಷ್ಯನೇ ಅನುಭವಿಸ್ಲೇಬೇಕು. ತುಂಬಾ ಜನ ಹೇಳ್ತಾರೆ, ಈ ಕಾಯಿಲೆ ಬಂದ್ಬಿಡ್ತಲ್ಲ, ಕೋವಿಡ್ ಬಂತಲ್ಲ, ನಾವು ಏನ್ ತಪ್ಪು ಮಾಡಿದ್ವು? ಅರೆ, ನಾವು ತಪ್ಪು ಮಾಡಿದ್ರೆ ಇನ್ಯಾರು ಮಾಡಿದ್ರು? ದೇವರಿಂದ ಕಾಪಾಡಬಹುದಾಗಿತ್ತಲ್ಲ. ನೀನ್ ಮಾಡಿದ ಕರ್ಮಕ್ಕೆ ನಿಯತಿ ಅಂತ ಏನ್ ಕರೀತಾರೆ, ಅದಕ್ಕೆ ಭಗವಂತ ಕೂಡ ಕೈ ಹಾಕಲ್ಲ. ನೀನು ಮಾಡಿದ ತಪ್ಪಿದ ಕಾರಣದಿಂದಾಗಿ, ಪ್ರಕೃತಿಯ ಮೇಲೆ ನೀನು ಮಾಡಿದ ಗದಾ ಪ್ರಹಾರದ ಕಾರಣದಿಂದಾಗಿ ಇಷ್ಟೊಂದು ಕಾಯಿಲೆಗಳು ಸೃಷ್ಟಿಯಾಗಿದೆ. ನೀನೇ ಅನುಭವಿಸ್ಬೇಕು. ಅದು ಸರಿ ಆಗ್ಬೇಕಾ? ಪ್ರಕೃತಿಯ ಜೊತೆ ಒಂದು ಸುಮಧುರವಾದ ಸಂಬಂಧವನ್ನು ಇಟ್ಕೊ, ಪ್ರೀತಿಯಿಂದ ಅದರ ಜೊತೆಗಿರು. ನೀವು ಮರಗಳ ಜೊತೆ ನಿರಂತರವಾಗಿ ಆಗಾಗ ಹೋಗಿ ಮಾತಾಡಿಸ್ತಾ ಹೋಗಿ, ನೀವು ಬೇರೆ ಗಿಡಗಳ ಜೊತೆಗೆ ಹೋದಾಗ್ಲೂ ಅದು ಸುಮಧುರವಾಗಿ ಒಂದು ರೀತಿಯ ಕನೆಕ್ಟ್ ಆಗಕ್ಕೆ ಶುರು ಆಗ್ಬಿಡ್ತದೆ. ನಾವು ತುಂಬಾ ಸರಿ ಪ್ರಯೋಗಗಳು ಮಾಡಿದೀವಿ. ಮನೆ ಹತ್ರ ಇದ್ದಂತ ಗಿಡಗಳಿಗೆ ತುಂಬಾ ಸುಮಧುರವಾಗಿ ಪ್ರೀತಿಯಿಂದ ಮಾತಾಡಿಸಿ ನೀರು ಹಾಕ್ತಾ ಇದ್ರೆ ಒಂದು ಹೂ ಬಿಡ್ತಾ ಇದ್ದದ್ದು 2 ಹೂ ಬಿಡ್ತು. ತುಂಬಾ ಜನ ನಮ್ ಶಿಷ್ಯಂದಿರೇ ಹೇಳಿದ್ದಾರೆ, ನೀವು ಹೇಳ್ತಾ ಇದ್ರಿ ಗುರುಗಳೇ, ನೀವು ಇದನ್ನು ಧ್ಯಾನ ಅಂತ ಮಾಡು. ಧ್ಯಾನ ಅಂದ್ರೆ ಕಣ್ಣು ಮುಚ್ಚೋದು ಅಷ್ಟೇ ಅಲ್ಲಪ್ಪ, ಕಾನ್ಶಿಯಸ್ಲಿ ಅರಿವಿನಿಂದ ಏನೇನ್ ಮಾಡ್ತೀವಿ ಅದೆಲ್ಲವೂ ಧ್ಯಾನ. ಹಾಗಾಗಿ ಕಸ ಗುಡಿಸ್ತಾ ಇದ್ರು, ಗಿಡಗಳಿಗೆ ನೀರು ಹಾಕ್ತಾ ಇದ್ರು, ಅಷ್ಟೇ ಧ್ಯಾನಸ್ಥ ಸ್ಥಿತಿಯಿಂದ ಪ್ರೀತಿಯಿಂದ ಅದಕ್ಕೆ ಸವರು, ಮಾತಾಡು, ನೀರನ್ನು ಹಾಕು, ಗೊಬ್ಬರ ಹಾಕು, ಅದು ಸ್ಪಂದನೆ ನೋಡು ಅಂತ ಅವರೇ ಹೇಳ್ತಾರೆ. ಮೊದ್ಲು ಇದ್ದದಕ್ಕೂ ಇವತ್ತಿಗೂ ಆ ಗಿಡಗಳು ನಳನಳಿಸ್ತಾ ಇದೆ, ಫಲವನ್ನ ಜಾಸ್ತಿ ಕೊಡ್ತಾ ಇದೆ. ಅರ್ಥ ಏನು? ನೀವು ಎಷ್ಟು ಚೆನ್ನಾಗಿ ಸ್ಪಂದಿಸ್ತೀರೋ ಅದು ಸ್ಪಂದಿಸಕ್ ಶುರು ಆಗ್ತದೆ. ಅದನ್ನ ಜಗದೀಶ್ ಚಂದ್ರ ಬೋಸ್ ಅವರು ಕೂಡ ಪ್ರಾತ್ಯಕ್ಷಿಕೆ ರೂಪದಲ್ಲಿ ಸೈಂಟಿಫಿಕಲಿ ಕೂಡ ಅದನ್ನು ಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಗುರುಗಳೇ, ಬಹಳ ಚೆನ್ನಾಗಿ ಹೇಳಿದ್ರಿ. ಪ್ರಕೃತಿ ಜೊತೆಗೆ ಮನುಷ್ಯನ ಸಂಬಂಧ ಯಾವ ರೀತಿ ಪ್ರೀತಿಯಿಂದ ಇದ್ರೆ ಅದೇ ವಾಪಸ್ ದುಪ್ಪಟ್ಟು ಪ್ರೀತಿಯನ್ನ ಕೊಡುತ್ತೆ ಅಂತೇಳಿ. ಹಾಗಾಗಿನೇ ಅನ್ಸುತ್ತೆ ಎಷ್ಟೋ ಜನ ಸಾಧನೆ ಮಾಡೋರು ಈ ಗಿರಿ ಶಿಖರಗಳಿಗಾಗಿರ್ಬೋದು, ಹಿಮಚ್ಛಾದಿತ ಪ್ರದೇಶಗಳಿಗಾಗಿರ್ಬೋದು ಹೋಗ್ತಾರೆ ಅಂತ. ನೋಡಿ, ಒಂದು ಹಿಮಾಲಯದಲ್ಲಿ ಸಾವಿರಾರು ವರ್ಷಗಳಿಂದ ಸಾವಿರಾರು ಜನ ಯೋಗಿಗಳು, ತಪಸ್ವಿಗಳು, ಋಷಿಗಳು ತಪಸ್ಸು ಮಾಡಿದ್ದಾರೆ. ಹೇಗೆ ಒಂದು ದೇವಸ್ಥಾನಕ್ಕೆ ನಿತ್ಯ ಪೂಜೆ ಆಗ್ತಾ ಆಗ್ತಾ ಅಲ್ಲೊಂದು ವಿಶೇಷವಾದ ಚೈತನ್ಯ, ದಿವ್ಯ ಚೈತನ್ಯ ಹೆಚ್ಚಾಗ್ತಾ ಹೋಗ್ತದೋ ಹಾಗೆ ಹಿಮಾಲಯದಲ್ಲಿ, ಹಿಮಾಲಯ ಅಂದ್ರೆ ಅರ್ಥವೇ ಹಿಮದ ಆಲಯ, ಮೊದಲೇ ಅದು ದೇವಸ್ಥಾನವೇ. ಮತ್ತು ಶ್ವೇತವರ್ಣವಾದಂಥ ಶುಭ್ರವಾದಂಥ ದೇವಸ್ಥಾನ ಅದು. ಅಲ್ಲಿ ಈ ಋಷಿಗಳು, ಯೋಗಿಗಳು ತಪಸ್ಸನ್ನ ಮಾಡಿ ಆ ಚೈತನ್ಯ ಇನ್ನು 1000 ಪಟ್ಟು ಹೆಚ್ಚಾಗಿದೆ. ಹಾಗಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಆ ಜಾಗಕ್ಕೆ ಹೋದಾಗ ಒಂದು ದಿವ್ಯತೆಯನ್ನು ಅನುಭವಿಸ್ತಾನೆ.
ಹಾಗೆ ಕಾಡುಗಳಲ್ಲೂ ಕೂಡ ಆ ಶುದ್ಧವಾದ ವಾತಾವರಣ ಏನಿದೆ, ಆ ಅರಣ್ಯ ಪ್ರದೇಶಗಳಲ್ಲಿ ಶುದ್ಧವಾದ ಗಾಳಿ ಬೆಳಕು ಎಲ್ಲಿ ಇರುತ್ತದೋ ಅಲ್ಲಿ ದಿವ್ಯತೆ ಆವರಿಸ್ಕೊಳ್ಳೋದು ಸಹಜವಾಗಿ. ಹಾಗಾಗಿ ಆ ಜಾಗದಲ್ಲಿ ಯಾರು ಧ್ಯಾನಕ್ಕೆ ಕೂರ್ತಾರೆ, ಅದರಲ್ಲಿ ಏಕಾಂತ ಸ್ಥಿತಿಯಲ್ಲಿ ಯಾರು ಧ್ಯಾನಕ್ಕೆ ಕೂರ್ತಾರೆ, ಆದಷ್ಟು ಬೇಗ ಧ್ಯಾನ ಘಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಧ್ಯಾನದಲ್ಲಿ ಆತ ಮುಳುಗಿ ಹೋಗ್ತಾನೆ. ಹಾಗಾಗಿ ಅರಣ್ಯ ಪ್ರದೇಶ ಇರಬಹುದು ಅಥವಾ ಹಿಮಾಲಯ ಇರಬಹುದು, ಸಾಧನೆಗೆ, ಧ್ಯಾನಕ್ಕೆ, ಆಧ್ಯಾತ್ಮಿಕ ಹಪಹಪಿ ಇರುವಂತವರಿಗೆ ಅತ್ಯಂತ ಪ್ರಶಸ್ತವಾದಂಥ ಜಾಗ. ಇನ್ನು ಯೋಗ ಮಾಡೋದ್ರಿಂದ, ಅದನ್ನ ಅಭ್ಯಾಸ ಮಾಡೋದ್ರಿಂದ ಈ ದೇಹ ಜೀವಂತ ರೂಪಿಯಾಗಿರುತ್ತೆ ಅನ್ನುವಂತಹ ಮಾತಿದೆ. ನೋಡಿ, ಈ ಯೋಗಾಭ್ಯಾಸ ಅಂದ್ರೆ ಅರ್ಥ ತುಂಬಾ ದೊಡ್ಡ ವಿಶೇಷವಾದ ಅರ್ಥ ಆಗ್ತದೆ. ಯೋಗದಲ್ಲಿ ಆಸನ ಮತ್ತು ಪ್ರಾಣಾಯಾಮದ ಸಾಧನೆ ಮೂಲಕ ದೀರ್ಘಕಾಲ ಬದುಕಬಹುದು. ಈಗ 100 ವರ್ಷವೇ ಬದುಕಬಹುದು ಅಂತ ಆದ್ರೆ ಯಾಕೆ 200 ವರ್ಷ 300 ವರ್ಷ ಬದುಕಬಾರದು? ಆಗಕ್ಕೆ ಸಾಧ್ಯ ಆಗಿಲ್ಲ. 6 ಗಂಟೆ ನಿದ್ದೆ ಮಾಡಿ ಇಡೀ ದಿನ ಅವನು ಆರಾಮವಾಗಿ ಇರಬಹುದಾಗಿದ್ರೆ 4 ಗಂಟೆ ನಿದ್ದೆ ಮಾಡಿ ಕೂಡ ಇನ್ನೂ ಚೆನ್ನಾಗಿ ಇರಬಹುದಲ್ಲ? ಅಷ್ಟೇ ಕಡಿಮೆ ಸಮಯದಲ್ಲಿ ಇಡೀ ದಿನ ಚೈತನ್ಯದಿಂದ ಇರಬಹುದು. ಹಾಗೆ 100 ವರ್ಷ ಬದುಕಬಹುದು ಅಂತ ಆದ್ರೆ 150 ವರ್ಷವೂ ಬದುಕಬಹುದು, 200 ವರ್ಷವೂ ಬದುಕಬಹುದು. ಅದಕ್ಕೆ ನಮ್ಮ ನಿದರ್ಶನಗಳೇ ನಮ್ಮ ಕಣ್ಮುಂದೆಯೇ ಇದೆ. ಅದಕ್ಕೇನು ಹಿಮಾಲಯಕ್ಕೆ ಹೋಗಬೇಕು ಅಂತಿಲ್ಲ. ಯಾರ ನಿರಂತರವಾಗಿ ಯೋಗ ಸಾಧನೆ ಅಂದ್ರೇನು? ಮನಸ್ಸನ್ನು ಶುಭ್ರವಾಗಿ ಇಟ್ಕೊಳ್ಳೋದು. ಆ ಶುಭ್ರವಾಗಿ ಇಟ್ಕೊಳ್ಳುವ ಮನಸ್ಸಿನ ಸ್ಥಿತಿಯಿಂದಾಗಿ ಪ್ರಾಣಾಯಾಮ ಮಾಡದೇ ಇದ್ರು, ಆಸನ ಅಭ್ಯಾಸ ಮಾಡದೇ ಇದ್ರು 150, 180 ವರ್ಷಗಳು, 200 ವರ್ಷಕ್ಕಿಂತ ಹೆಚ್ಚು ಬದುಕಿದವರಿದ್ದಾರೆ. ಅದರ ಜೊತೆಗೆ ಯೋಗಾಭ್ಯಾಸವನ್ನು ಜೋಡಿಸ್ಕೊಂಡ್ರಂತೂ ನರನಾಡಿಗಳಲ್ಲಿ ದಿವ್ಯತೆಯನ್ನು ಉಂಟಾಗ್ತದೆ. ಏನಾಗ್ತದೆ? ಪ್ರತಿನಿತ್ಯ ಸಾವಿರಾರು ಸೆಲ್ಸ್ಗಳು ಸಾಯ್ತಾ ಇದೆ. ಪ್ರತಿನಿತ್ಯ ಎಷ್ಟು ಸಾಯ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಸಾವಿರಾರು ಜೀವಕೋಶಗಳು ಹುಟ್ಟುತ್ತಾ ಇದೆ. ಹೀಗೆ ಹುಟ್ಟುವ ಮತ್ತು ಸಾಯುವ ಪ್ರಮಾಣ ಒಂದೇ ರೀತಿಯಾಗಿದ್ರೆ ಅದೇ ಯೌವನವನ್ನ ಕಾಪಾಡಿಕೊಳ್ತೀರಿ. ಯಾವಾಗ ಹುಟ್ಟುವ ಪ್ರಮಾಣ ಕಡಿಮೆ ಆಯ್ತೋ ಸಾಯುವ ಪ್ರಮಾಣ ಅಷ್ಟೇ ಇದೆ ಅಂತ ಹೇಳಿದ್ರೆ ಬೇಗ ವೃದ್ಧಾಪ್ಯ ಬರ್ತದೆ. ಆಸನದ ಪ್ರಾಣಾಯಾಮದ ಅಭ್ಯಾಸದಿಂದ 90 ವರ್ಷಕ್ಕೆ 80 ವರ್ಷಕ್ಕೆ ಹುಟ್ಟುವ ಜೀವಕೋಶಗಳು ಕಡಿಮೆಯಾಗಿ ಸಾಯುವ ಜೀವಕೋಶಗಳು ಜಾಸ್ತಿ ಆಗ್ತಾ ಇದ್ದದ್ದು, ಅದನ್ನ ಸರಿ ಪ್ರಮಾಣ ಮಾಡ್ಕೊ ಹೋಗ್ಬೋದು. ಜೀವಕೋಶಗಳು ಅಷ್ಟೇ ಹುಟ್ಟುತ್ತಾ ಇರ್ತವೆ, ಅಷ್ಟೇ ಸಾಯ್ತಾ ಇರ್ತವೆ. ಆಗೇನಾಗ್ತದೆ? ದೀರ್ಘ ಆಯುಷ್ಯವನ್ನ ಹೊಂದಬಹುದು. ಸೈಂಟಿಫಿಕಲಿ ಹೇಳೋದಿದ್ರೆ ವೃದ್ಧಾಪ್ಯ ಬರೋದು ಹಾಗೆ ತಾನೆ, ಚರ್ಮ ಸುಕ್ಕುಗಟ್ಟೋದು ಹಾಗೆ ತಾನೆ. ಇದನ್ನ ಯಾರು ಒಳ್ಳೆಯ ಆಹಾರ ಪದಾರ್ಥದಿಂದ, ಸೇವನೆಯಿಂದ, ಆಸನದ ಪ್ರಾಣಾಯಾಮದ ಅಭ್ಯಾಸದಿಂದ ನಿರಂತರವಾಗಿ ಸಾಧನೆ ಮಾಡ್ತಾರೆ, ಅವರು 150-200 ವರ್ಷಗಳು ಬದುಕಬಹುದು. ಈಗಲೂ ಕಾಶಿಯಲ್ಲಿರುವಂತ ಒಬ್ಬ ಯೋಗಿ ಯಾರಿದ್ದಾರೆ, ಇತ್ತೀಚೆಗೆ ಪದ್ಮಭೂಷಣ ಬಹುಶಃ ಅವರಿಗೆ ಪ್ರಶಸ್ತಿಯನ್ನು 2 ವರ್ಷಗಳ ಹಿಂದೆ ಕೊಟ್ಟರು. ಅವರಿಗೆ 129-130 ವರ್ಷಗಳೀಗ. ಸ್ವಯಂ ಅವ್ರ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಆಸನಾಭ್ಯಾಸ ಮಾಡ್ತಾರೆ, ಪ್ರಾಣಾಯಾಮ ಅಭ್ಯಾಸವನ್ನ ಕೂಡ ಮಾಡ್ತಾರೆ ಕಾಶಿಯ ಗಂಗಾ ತಟದಲ್ಲಿ ಕುತ್ಕೊಂಡು. ಒಬ್ಬರಿಗೆ ಸಾಧ್ಯ ಆಗೋದಿದ್ರೆ ಅನೇಕರಿಗೆ ಸಾಧ್ಯ ಅಂತ. ಖಂಡಿತ. ಇನ್ನು ಇದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಮಹಾ ಅವತಾರ್ ಬಾಬಾಜಿ ಅವರು ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ. ಮಹಾ ಅವತಾರ್ ಬಾಬಾಜಿ ಅವರು ಇರುವಂತದ್ದು ಫಿಸಿಕಲ್ ಬಾಡಿನಲ್ಲಿಲ್ಲ, ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ, ಪಂಚಭೂತಗಳಿಂದ ಆದ ದೇಹದಲ್ಲಿಲ್ಲ. ಆದ್ರೆ ಯಾರು ಫಿಸಿಕಲ್ ಬಾಡಿನಲ್ಲಿ ರೂಪಾಂತರಗೊಳ್ಳಬಹುದೋ ಅವರು ಪಂಚಭೂತಗಳನ್ನ ಸಾಧನೆ ಮಾಡಿ, ನಾವು ಹಿಂದೆ ಹೇಳದಂತೆ ಯಾರೋ ಅದರ ರಹಸ್ಯ ಗೊತ್ತಿದೆಯೋ ಅವರಿಗೆ ಬೇಕಾದಾಗ ಬೇಕಾದಂತ ರೂಪವನ್ನ ಪಂಚಭೂತಗಳ ಸಹಾಯದಿಂದ ತಾಳಬಹುದು. ಹಾಗೆ ಮಹಾತಾರ್ ಬಾಬಾ ಇರ್ಬೋದು, ಸಾಕಷ್ಟು ಜನ ಯೋಗಿಗಳು ಆ ರೂಪವನ್ನ ಧಾರಣೆ ಮಾಡಿ ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದದನ್ನ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಖಂಡಿತ ಗುರುಗಳೇ. ಇನ್ನು ನಮ್ಮ ಈ ಒಂದು ದೇಶದಲ್ಲಿ ಎಷ್ಟೊಂದು ಪವಾಡಗಳು ನಡೆಯುತ್ತೆ ಅಂತಂದ್ರೆ ಅದಕ್ಕೆಲ್ಲ ಬಹಳ ಕಾರಣ ಅಂತಂದ್ರೆ ಇಲ್ಲಿ ಉಗಮವಾಗಿರುವಂತಹ ದೇವರುಗಳು ಅಂತ ಹೇಳ್ತಾರೆ. ಅವರು ನಿಜಕ್ಕೂ ಇಲ್ಲಿ ಇದ್ದಾರಾ ಅಥವಾ ನಮ್ಮ ತಲೆಯಲ್ಲಿ ಮಾತ್ರ ಇರೋದಾ ಅಂತ? ನೋಡಿ, ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ, ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸಾಕಷ್ಟು ಜನರು ಅನುಭವಿಸಿದ್ದಾರೆ. ನೀವು ಅದಕ್ಕೆ ಸಾಕ್ಷಿ ಕೊಡಿ ಅಂದ್ರೆ ಕಷ್ಟ. ನೀವು ಹೇಗೆ ತೋರಿಸ್ತೀರಿ? ಯಾವ ಫೋಟೋ ತೋರಿಸ್ತೀರಿ ಅವರಿಗೆ? ಹಾಗೂ ಸಾಕ್ಷಿ ಬೇಕು. ಸೂಕ್ಷ್ಮ ರೂಪದಲ್ಲಿ ಇವತ್ತು ದೇವತೆಗಳಿದಾರ, ಅವರನ್ನು ನೋಡಬಹುದಾ ಅಂತ ಹೇಳಿದ್ರೆ ಬನ್ನಿ ನಮ್ಮ ಜೊತೆ ಒಂದಷ್ಟು ಸಾಧನೆ ಮಾಡಿ, ಹಿಮಾಲಯದಲ್ಲಿ ಅಲಿರಿ, ಶ್ರದ್ಧೆ ಇಟ್ಕೊಂಡಿದ್ರೆ, ನಿಜಕ್ಕೂ ನಿಮ್ಮಲ್ಲಿ ಆ ಅಂತಃಕರಣ ಶುದ್ಧಿ ಇದ್ರೆ ನಿಮಗೂ ತೋರಿಸೋಣ. ಇವತ್ತಿಗೂ ಇದ್ದಾರೆ, ಇವತ್ತಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಆ ದಿವ್ಯತೆಯನ್ನ ನಾವು ಒಂದಷ್ಟು ಅನುಭವಿಸಿದೀವಿ. ಆ ಕಾರಣಕ್ಕೆ ಗಟ್ಟಿಯಾಗೆ ಹೇಳ್ತೀವಿ, ನಿಮಗೂ ಅದು ಬೇಕಾಗಿದ್ರೆ ಬನ್ನಿ ನಮ್ಮ ಜೊತೆ ಸಾಧನೆ ಮಾಡಿ, ನೀವು ಅನುಭವಿಸ್ತೀರಿ. ಕೇಳಿದವರು ಆ ತರದ ಧೈರ್ಯವನ್ನು ತೋರಿದವರು ಬಹಳ ಕಡಿಮೆ.
ಆದ್ರೆ ಸಾಧನೆ ಮಾಡ್ತಾ ನಮ್ಮ ಶಿಷ್ಯಂದಿರೇ ಒಂದಷ್ಟು ಜನ ಅದನ್ನು ಅನುಭವಿಸ್ತಾ ಇದ್ದಾರೆ. ನಾವು ಏನೇ ಅನುಭವಿಸ್ತಿದ್ರು ಭ್ರಮೆಗೊಳಗಾಗಬೇಡಿ, ಸಾಕ್ಷಿ ಭಾವದಿಂದ ನೋಡಿ ಅದನ್ನ ಸತ್ಯವನ್ನ ಸಾಕ್ಷಾತ್ಕರಿಸಿಕೊಳ್ಳಿ, ಆಗ ನೋಡೋದನ್ನ ಅಂತ ಅಷ್ಟೇ ಹೇಳ್ತೀವಿ. ಆದ್ರೆ ನೇರವಾಗಿ ಚಾಲೆಂಜ್ ಮಾಡಿ ಸಾಧನೆಗೆ ಬಂದಂತವ್ರು ಬಹಳ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇಲ್ಲವೇ ಇಲ್ಲ ಅಂತ ದೂರದಲ್ಲಿ ಮಾತಾಡ್ತಾರೆ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಯಾಕಿಲ್ಲ? ನಮಗೆ ಗೊತ್ತಿಲ್ಲ ಅಂತ ಹೇಳಿ, ತೊಂದರೆ ಇಲ್ಲ. ಇಲ್ಲವೇ ಇಲ್ಲ ಅಂತ ಹೇಳಿ ಕೂತ್ಕೊಂಡ್ರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ರೆ ನಾವ್ ಏನಂತ ತೋರ್ಸೋಣ? ಕಣ್ಣಿನ ಬಟ್ಟೆ ತೆಗೆದು ಬನ್ನಿ, ಶ್ರದ್ಧೆಯಿಂದ ಬನ್ನಿ, ನಿಮಗೂ ಕಾಣಿಸ್ಬೋದು. ಆ ದಿವ್ಯತೆಯ ಅನುಭೂತಿ ಅಂತ ಖಂಡಿತ ಅನುಭವಿಸ್ತೀರಿ. ಖಾಲಿ ಇಟ್ಕೊಂಡಂತೂ ಬರಬೇಕು. ಅದು ಮತ್ತೆ ವೇಸ್ಟೇ. ಅದು ನಾವ್ ಎಷ್ಟೇ ಸಾಧನೆಗೆ ಏನೇ ಹೇಳಿಕೊಟ್ರು ಇಲ್ಲ ಅದಲ್ಲ ಅಂತಾನೆ ಹೇಳ್ತೀರಿ. ಮುಕುಂದೂರ್ ಸ್ವಾಮಿಗಳು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ದೇವರು ಇದಾನ ಅಂತ ಕೇಳಿದ್ರೆ, ನೋಡಪ್ಪ ಇವತ್ತಿನ ಜನಕ್ಕೆ ನೋಡಿ, ಇದು ಹೂ ಇದೆ, ಇದು ಕಾಡು ಹೂ, ಇದು ದೇವರು ಅಂತ ಯಾರಿಗಾದ್ರೂ ಹೇಳಿದ್ರೆ ಅವ್ರು ಹೇಳ್ತಾರೆ ಇದು ದೇವರಲ್ಲ, ಇದು ಕಾಡು ಹೂ ಅಂತ ಹೇಳ್ತಾರೆ. ಮನೆ ಹತ್ರ ಇರೋ ಹೂವನ್ನು ತೋರಿಸಿ ಇದು ದೇವರು ಅಂತ ಹೇಳಿದ್ರೆ, ಅಯ್ಯೋ ಇದೆಂಗ ದೇವರು, ಇದು ನಾನು ಬೆಳೆಸಿರೋ ಹೂ ಅಂತ ಹೇಳ್ತಾರೆ. ಈಗ ನೀವೇ ಏನೋ ಅಂದ್ಕೊಂಡ್ಬಿಟ್ಟಿದಿರಲ್ಲ, ದೇವರು ಅಂದ್ರೆ ಹೀಗಿರೋದು ಅಂತ ನೀವು ಅಂದ್ಕೊಂಡ್ಬಿಟ್ಟಿದ್ದೀರಿ. ಹಾಗಾಗಿ ನಾನು ಏನ್ ದೇವರು ಅಂತ ತೋರಿಸಿದ್ರೆ ನಿನ್ಗೆ ಅಲ್ಲಿ ದೇವರು ಕಾಣಿಸಲ್ಲ ಅಂತ ಮುಕುಂದೂರು ಸ್ವಾಮಿಗಳು ಹೇಳ್ತಾರೆ. ಹಾಗಾಗಿ ನೀವು ಹೇಳಿದ ಹಾಗೆ ಮನಸ್ಸು ಖಾಲಿ ಮಾಡಿಕೊಂಡು ಬಂದ್ರೆ ಖಂಡಿತ ದಿವ್ಯತ ಅನುಭೂತಿ 100% ಆಗ್ತದೆ. ಇನ್ನು ಕೆಲವರಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ದುಷ್ಟ ಶಕ್ತಿಗಳು ಆಕ್ರಮಣ ಮಾಡುತ್ವಾ? ಒಂದೇ ದೇಹಕ್ಕೆ 2 ಆತ್ಮ ಸಾಧ್ಯನಾ, ಅಥವಾ ಆ ಶಕ್ತಿ ಯಾವುದು ಅಂತ ಹೇಳಿ. ನೋಡಿ, ಪೂರ್ಣವಾಗಿ ಆತ್ಮ ಇನ್ನೊಂದು ದೇಹಕ್ಕೆ ಆವರಿಸ್ಕೊಳ್ಳೋದು ಅದು ಪೂರ್ಣವಾಗಿ ಸತ್ಯವಲ್ಲ. ಆದ್ರೆ ಒಂದಲ್ಲ 10 ಆತ್ಮಗಳು ಒಬ್ಬನ ಮೇಲೆ ಪ್ರಭಾವವನ್ನ ಬೀರಬಹುದು. ಅದು ಸತ್ತ ಆತ್ಮಗಳೇ ಬೀರಬೇಕು ಅಂತಿಲ್ಲ, ಬದುಕಿರೋ ಮನುಷ್ಯರ ಆತ್ಮಗಳು ಕೂಡ, ಮನಸ್ಸು ಕೂಡ 10 ಜನರ ಪ್ರಭಾವ ಬೀರು ಅವರು ಅವರಿಗೆ ತಕ್ಕಂತೆ ಅವರನ್ನು ಆಡಿಸಬಹುದು. ಯಾರಿಗೆ ಆಡಿಸಬಹುದು? ಯಾರ ಮನಸ್ಸು ವೀಕ್ ಇದೆ, ಯಾರು ಮನಸ್ಸು ದುರ್ಬಲವಿದೆ, ಯಾರ ಮನಸ್ಸು ಇನ್ನೊಬ್ಬರನ್ನೇ ಅವಲಂಬಿಸಿದೆ, ಅವರನ್ನ ಈಸಿಲಿ ಆತ್ಮಗಳು ಅಥವಾ ದುಷ್ಟ ಶಕ್ತಿಗಳು, ದುಷ್ಟ ಮನಸ್ಸುಗಳು ಆವರಿಸ್ಕೊಳ್ಬಹುದು, ಅವರನ್ನ ದಾರಿ ತಪ್ಪಿಸಬಹುದು. ಅದಕ್ಕೆ ನಾವು ಹೇಳುದು, ನಿಮ್ಮ ಮನಸ್ಸನ್ನು ಬಲಿಷ್ಠ ಮಾಡಿಕೊಳ್ಳಿ. ನಿರ್ಭಯತ್ವ ಸಾಧನೆಯ ಮೂಲ ಉದ್ದೇಶ, ನಮ್ಮ ಸನಾತನ ಪರಂಪರೆ ಹೇಳುವಂತ ಮೂಲ ಉದ್ದೇಶ ಭಯಪಡಿಸೋದಲ್ಲ. ನಿರ್ಭಯತ್ವ, ಧೈರ್ಯ, ಆತ್ಮವಿಶ್ವಾಸ ನೀನ್ ಮೈಗೂಡಿಸ್ಕೊ ಅಂತ ನಮ್ಮ ಶಾಸ್ತ್ರಗಳು ಹೇಳಿದ್ದು. ಯಾಕೆ ಭಯ ಪಡ್ತಿ? ಭಯ ಪಡ್ಲಿಕ್ಕೇನಿದೆ? ಸಾವಿಗಿಂತ ದೊಡ್ಡದೇನಿದೆ? ಯಾಕೆ ಭಯ ಪಡ್ತಿ? ಧೈರ್ಯದಿಂದಿರು, ಸಹನೆಯಿಂದಿರು, ಆತ್ಮವಿಶ್ವಾಸವನ್ನು ಮೈಗೂಡಿಸ್ಕೊ. ಇದು ನಮ್ಮ ವೇದಾಂತದ ಸಾರ. ಹೌದು, ಅದೇ ಆಡ್ ಭಾಷೆಯಲ್ಲಿ ಹೇಳ್ತಾರೆ, ಈ ಮೈದಾನದಲ್ಲಿ ಸೋತವರು ಮತ್ತೆ ಗೆಲ್ಬೋದು, ಆದ್ರೆ ಮನಸ್ಸಿಂದ ಸೋತವರು ಗೆಲ್ಲೋದಕ್ಕೆ ತುಂಬಾನೇ ಕಷ್ಟ ಅಂತ. ಅದಕ್ಕೆ ಕಬೀರರು ಹೇಳ್ತಾರೆ, ಮನ್ಕೆ ಹಾರೆ ಹಾರ ಹೈ, ಮನ್ಕೆ ಜೀತೆ ಜೀತ್. ಮನಸ್ಸಿನ ಸೋಲೆ ಸೋಲು, ಮನಸ್ಸಿನ ಗೆಲುವೇ ಗೆಲುವು ಅಂತ. ಖಂಡಿತ ಗುರುಗಳೇ. ಇನ್ನು ಆತ್ಮದಷ್ಟೇ ಶಕ್ತಿ ಸೂಕ್ಷ್ಮ ಶರೀರಕ್ಕೂ ಇದೆನಾ? 2ಕ್ಕೂ ಸಾವಿಲ್ಲ ಅಂತಾರೆ, ನಿಜಾನ? ಹಾಗಿದ್ರೆ ಅವೆರಡಕ್ಕೂ ವ್ಯತ್ಯಾಸ ಏನು? ನಾನು ಹಿಂದೆ ಹೇಳಿದ ಹಾಗೆ ಮನಸ್ಸಿಗೆ ಯಾವುದೇ ಅದರ ಕಾರ್ಯ ಇಲ್ಲ, ಅದು ತಟಸ್ಥ. ಒಂದ್ ರೀತಿ ಬ್ಯಾಟ್ರಿ ಹಾಕದ ಹಾಗೆ, ಒಂದು ಟಾರ್ಚ್ಗೋ ಅಥವಾ ಯಾವುದೋ ಒಂದು ವಸ್ತುವಿಗೆ ಬ್ಯಾಟ್ರಿ ಹಾಕ್ತಿವಿ, ಇನ್ನು ಉಳಿದ ಕೆಲಸಗಳು ಬ್ಯಾಟ್ರಿ ಒಳಗಿರೋ ಕರೆಂಟಿನಿಂದ ಆಗ್ತಾ ಹೋಗ್ತದಲ್ಲ. ಹಾಗೆ ಆತ್ಮ ಏನನ್ನೂ ಮಾಡಲ್ಲ, ಅದು ತಟಸ್ಥವಾಗಿರುತ್ತದೆ. ಆದ್ರೆ ಆತ್ಮಕ್ಕೆ ಸುತ್ತುವರೆದಿರುವಂತ ಸೂಕ್ಷ್ಮ ಶರೀರಕ್ಕೆ ಅತ್ಯಂತ, ಅಂದ್ರೆ ಅರ್ಥ ಮನಸ್ಸಿಗೆ ನಾವು ಏನನ್ನ ಹೋಯಿಸಬಹುದೋ ಅದಕ್ಕೆ 1000 ಪಟ್ಟು ಶಕ್ತಿ ಇದೆ. ಒಳ್ಳೇದು ನೀವು ಬಳಸ್ಕೊಳ್ಳೋದ್ರಲ್ಲಿ ಇರೋದು. ಒಳ್ಳೇದು ಕೆಟ್ಟದ್ದು ಅಂತ ಏನಿಲ್ಲ, ಎಲ್ಲವೂ ಒಳ್ಳೇದೇ, ಎಲ್ಲವೂ ಕೆಟ್ಟದ್ದೇ. ಅದು ನೀವು ಹೇಗೆ ಬಳಸ್ತೀರಿ, ಯಾವುದಕ್ಕಾಗಿ ಬಳಸ್ತೀರಿ ಅನ್ನೋದ್ರ ಮೇಲೆ ಅದು ನಿರ್ಣಯ ಆಗ್ತದೆ. ಆದ್ರೆ ಮನಸ್ಸಿಗಿರುವಂತ ಶಕ್ತಿ, ನಾವು ಕಲ್ಪನೆಯನ್ನು ಮಾಡಕ್ ಆಗದೇ ಇರುವಂತ ಅಪರಿಮಿತವಾದಂತ ಶಕ್ತಿ ಮನಸ್ಸಿಗಿದೆ. ಅದನ್ನ ಬಳಸ್ಕೊಳ್ಳೋದು ಗೊತ್ತಾದ್ರೆ ನೀವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದದ್ದನ್ನು ಸಾಧಿಸಬಹುದು. ಅದು ನಮಗ್ ಗೊತ್ತಿಲ್ಲ, ಅದು ಬಳಸ್ಕೊಂಡು ಗೊತ್ತಿಲ್ಲ ಮನಸ್ಸಿನ ಶಕ್ತಿಯನ್ನ. ಹಾಗಾಗಿ ನಾವು ಸೀಮಿತ ಪರಿಧಿಯಲ್ಲಿ ಶಕ್ತಿಯನ್ನು ಬಳಸ್ಕೊಂಡು ಬದುಕ್ತಾ ಇದ್ದೀವಿ. ಸಾಧನೆ ಮಾಡ್ತಾ ಹೋದಂತೆ ನಿಮ್ಮ ಅಪರಿಮಿತ ಶಕ್ತಿಯ ಅರಿವು ನಿಮಗಾಗಕ್ ಶುರುವಾಗ್ತದೆ. ಅಗಾಧವಾಗಿರುವಂತಹ ಶಕ್ತಿಯನ್ನ ಅರಿಯುವಲ್ಲೇ ನಾವು ಎಡುತ್ತಾ ಇದ್ದೀವಿ, ಅಥವಾ ಅದ್ರ ಕಡೆಗೆ ಹೋಗ್ತಾನೆ ಇಲ್ಲ ಅಂತ ಹೇಳಿ. ಮತ್ತು ಅದು ನಂಬೋದೇ ಇಲ್ಲ, ನನ್ನಲ್ಲಿ ಇಂತಹ ಅಪರಿಮಿತವಾದ ಶಕ್ತಿ ಇದೆ ಅನ್ನೋದನ್ನ ಸಾಕಷ್ಟು ಜನ ನಂಬುವುದೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಇವತ್ತಿನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕಾಗಿದೆ ಗುರುಗಳು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ. ಏನಂದ್ರೆ ನಮ್ಮ ಶಾಸ್ತ್ರ, ನಮ್ಮ ಸಂಪ್ರದಾಯ, ನಮ್ಮ ಆಚರಣೆಗಳೇನಿದೆ, ನಮ್ಮ ಮನಸ್ಸಿಗೆ ಕೊಡುವಂತ ಸಂಸ್ಕಾರಗಳು, ಯಾವುದು ಇಲ್ಲಿ ಮೂಢತನ ಇಲ್ಲ. ನಮ್ಮ ಭಾರತೀಯ ಪರಂಪರೆ, ಸನಾತನ ಪರಂಪರೆಯಲ್ಲಿ ಮನಸ್ಸಿನ ಉನ್ನತಿಗೆ, ಆತ್ಮದ ಉನ್ನತಿಗೆ
ದೇಹದ ಆರೋಗ್ಯಕ್ಕೆ ಏನೇನು ಬೇಕೋ ಆ ಆಚರಣೆಗಳನ್ನೇ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾವು ಅತಿ ಬುದ್ಧಿವಂತರಾಗಿ ನಾವು ತುಂಬಾ ಓದ್ಕೊಂಡಿದೀವಿ ಅಂತ ಅನ್ನೋ ಭ್ರಮೆನಲ್ಲಿ ಆ ಎಲ್ಲವನ್ನು ಮೂಢನಂಬಿಕೆ ಅಂತ ದೂರ ತಳ್ಳದ ಪರಿಣಾಮ ಇವತ್ತು ಮನಸ್ಸು ವಿಕಸಿತವಾಗ್ತಾ ಇಲ್ಲ, ಕುಬ್ಜವಾಗ್ತಾ ಇದೆ. ತನ್ನ ಅರಿವೇ ಇಲ್ಲ, ತನ್ನ ಮನಸ್ಸಿನ ಶಕ್ತಿಯ ಅರಿವೇ ಇಲ್ಲದೆ, ತಾನು ಯಾರು ಅನ್ನುವ ಕಲ್ಪನೆಯೂ ಇಲ್ಲದೆ ಇವತ್ತಿನ ವಿದ್ಯಾರ್ಥಿಗಳು ಬದುಕ್ತಾ ಇದ್ದಾರೆ. ಅದಕ್ಕೆ ಕಾರಣ ತಂದೆ ತಾಯಿಯಂದಿರು ಕೂಡ. ನಾವು ಹೇಳುದು, ನಿಮ್ಮ ರಕ್ತದಲ್ಲಿ, ನಿಮ್ಮ DNA ನಲ್ಲಿ, ನಿಮ್ಮ ವಂಶವಾಹಿಯಲ್ಲೇ ಆ ಋಷಿಗಳ ಸತ್ವ ಇದೆ, ಶಕ್ತಿ ಇದೆ. ನೀವು ಅದನ್ನ ಅರಿವೇ ಇಲ್ಲದೆ ಎಲ್ಲವನ್ನು ಮೂಢನಂಬಿಕೆ ಅಂತ ಅನ್ಕೊಂಡ್ಬಿಟ್ರೆ ಅದರ ಪರಿಣಾಮ ನೀವೇ ಅನುಭವಿಸ್ಬೇಕು. ಸೂರ್ಯ ನಾನ್ ನಿನ್ನ ನಂಬಲ್ಲ ಅಂದ್ರೆ ಸೂರ್ಯನಿಗೆ ಏನೂ ಆಗಬೇಕಾದದ್ದಿಲ್ಲ ಅಲ್ವಾ, ಏನು ನಷ್ಟ ಇಲ್ಲ. ಹಾಗೆ ಈ ಪರಂಪರೆಯೇ ಸರಿ ಇಲ್ಲ ಅಂತ ಹೇಳಿದ್ರೆ ಪರಂಪರೆಗೆ ಯಾವ ನಷ್ಟವೂ ಇಲ್ಲ, ಈ ಜ್ಞಾನಕ್ಕೆ ಯಾವ ನಷ್ಟವೂ ಇಲ್ಲ. ನಿನಗೆ ನಷ್ಟ, ನಿನ್ನ ಮನಸ್ಸಿಗೆ ನಷ್ಟ, ನಿನ್ನ ಮನಸ್ಸು ಇನ್ನೂ ಸಂಕುಚಿತವಾಗ್ತಾ ಹೋಗ್ತದೆ. ಆದ್ರೆ ಈ ಪರಂಪರೆಯಲ್ಲಿ, ಈ ಸಾಧನೆಯಲ್ಲಿ, ನಮ್ಮ ಎಲ್ಲ ಆಚರಣೆಗಳಲ್ಲಿ ಯಾವುದು ದೊಡ್ಡ ಸಾಧನೆಯೂ ಬೇಡ, ನಿತ್ಯ ನಿರಂತರವಾಗಿ ಆಚರಣೆ ಮಾಡುವಂತಹ ಕರ್ಮಗಳಲ್ಲೇ ನಮ್ಮ ಮನಸ್ಸು ಶುದ್ಧಿ ಆಗ್ಲಿಕ್ಕೆ, ಮನಸ್ಸಿನ ಉನ್ನತಿಗೆ, ಆತ್ಮ ಉನ್ನತಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅದನ್ನು ಬಿಡ್ತಾ ಇದೀವಿ ನಾವು. ಆದ್ರೆ ಪಾಶ್ಚಿಮಾತ್ಯರು ಅದನ್ನ ತೆಗೆದುಕೊಂಡು ಬಹಳ ಉಪಯುಕ್ತವಾಗಿರುವಂತ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ. ಎಲ್ಲಿವರೆಗೆ ನೀವು ಇತ್ತೀಚೆಗೆ ನೀವು ಎಲ್ಲಿಯಾದ್ರೂ ನೋಡಿ ಅವರು ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇಲ್ಲ. ವಿದೇಶದವರು ಸಂಗೀತ ಅಭ್ಯಾಸವನ್ನ ಇಲ್ಲಿಂದ ತಗೊಂಡು ಹೋಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ವರ್ಷಾನುಗಟ್ಲೆ ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇಲ್ಲ. ವೇದಗಳನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ, ನಮ್ಮಲ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಯೋಗದ ಅಭ್ಯಾಸವನ್ನ ಪಾಶ್ಚಿಮಾತ್ಯರು ಮಾಡುವಷ್ಟು ನಾವು ಯಾರು ಮಾಡ್ತಾ ಇಲ್ಲ ಅಂತ ಹೇಳುದು. ಅದೇ, ನಮ್ ಬೇರನ್ನ ನಾವೇ ನಂಬ್ತಾ ಇಲ್ಲ, ಬದಲಿಗೆ ಬೇರೆಯವ್ರಿಗೆ ಒಳ್ಳೇದಾದ್ಮೇಲೆ ಅದು ಮತ್ತೆ ವಾಪಸ್ ಅವ್ರು ಹೇಳಿದ ಮೇಲೆ ನಮಗೆ ಗೊತ್ತಾಗ್ತಾ ಇದೆ, ಓ ನಾವು ಮಾಡ್ಬೇಕಾಗಿತ್ತು ಅಂತ. ಹಾಗಾಗಿ ನಾವು ಪ್ರತಿ ಬಾರಿ ಹೇಳ್ತೀವಿ, ನೀವು ಋಷಿಕೇಶಕ್ಕೆ ಹೋಗಿ, ಹರಿದ್ವಾರಕ್ಕೆ ಹೋಗಿ, ಕಾಶಿಗೆ ಹೋಗಿ, ತಿರುವಣ್ಣಾಮಲೈಗೆ ಹೋಗಿ, ಎಲ್ಲಿ ಹೋದ್ರು ವಿದೇಶಗಳೇ ಆವರಿಸ್ಕೊಂಡ್ಬಿಟ್ಟಿದಾರಲ್ಲಿ. ಸಾವಿರ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಅಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡ್ ಬರ್ತಾರೆ. ಆದ್ರೆ ನಮ್ಗೆ ಸಿಗ್ತಾ ಇರುವಂತಹ ಜ್ಞಾನವನ್ನ, ವಿದ್ಯೆಯನ್ನ, ಇದು ಮೂಢತನ, ಇದು ಸಣ್ಣತನ ಅಂತ ಬಿಡ್ತಾ ಇದ್ರೆ ನಷ್ಟ ನಮಗೆ ಬಿಟ್ಟು ಆ ಪರಂಪರೆಗೆ ಅಲ್ವೇ ಅಲ್ಲ. ಹಾಗಾದ್ರೆ ತಂದೆ ತಾಯಿಗಳು ಇಲ್ಲಿ ಮಾಡ್ಬೇಕಾಗಿರೋ ಮೊದಲ ಕೆಲಸಗಳು ಏನ್ ಗುರುಗಳೇ ಮಕ್ಕಳ ನಿಟ್ಟಿನಲ್ಲಿ? ಪ್ರತಿನಿತ್ಯ ಸಂಸ್ಕಾರ. ಮಕ್ಕಳಿಗೆ ನೀನು ಹೀಗಿರು ಹಾಗಿರು ಅಂತ ಹೇಳೋ ಬದಲು ತಾವು ಹೇಗಿದ್ದೀವಿ ಅಂತ ತಮ್ಮನ್ನು ತಾವು ಫಸ್ಟ್ ನೋಡ್ಕೋಬೇಕು. ನಾವು ಹಾಗಿದ್ದೀವ, ಮಕ್ಕಳಿಗೆ ಹೇಳೋ ರೀತಿಯಾಗಿದ್ದೀವ, ಒಂದಷ್ಟಾದ್ರೂ ಆಚರಣೆಗಳನ್ನ ನಾವು ನಮ್ಮ ಪರಂಪರೆಯಿಂದ ಬಂದದ್ದನ್ನ ಕಡಿಮೆ ಪ್ರಮಾಣದಲ್ಲಾದ್ರೂ ಬಳಸ್ಕೊಳ್ತಾ ಇದ್ದೀವ, ನಮ್ಮ ಗುರು ಹಿರಿಯರಿಗೆ ಗೌರವ ಕೊಡ್ತಾ ಇದ್ದೀವ. ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ಪರಿಣಾಮವನ್ನ ಬೀರುವಂಥದ್ದು. ಹೀಗೆ ಬಳಸ್ಕೊಳ್ತಾ ಹೋದ್ರೆ, ಅದನ್ನ ನಿಮ್ಮ ಒಳಗೆ ಬೆಳೆಸ್ಕೊಳ್ತಾ ಹೋದ್ರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಕೂಡ ಅದನ್ನ ಪಾಲನೆ ಮಾಡ್ತಾರೆ. ಇಲ್ಲದೆ ಇದ್ರೆ ಕೃತಜ್ಞತೆ ಇಲ್ಲದೆ ಬದುಕ್ತಾರೆ ಅವರು. ಮತ್ತು ಅದರ ಎಫೆಕ್ಟ್ ಯಾರಿಗೆ ಅಂದ್ರೆ ನಿಮ್ಮ ಮೇಲೆಯೇ. ಅನಾಥಾಶ್ರಮ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತವೆ ಮುಂದೆ. ಈಗ ಎಷ್ಟು ಜಾಸ್ತಿ ಆಗಿದೆ ಅದಕ್ಕಿಂತ ಇನ್ನೂ ಹೆಚ್ಚಾಗ್ತವೆ. ಬಹಳ ಒಳ್ಳೆ ಪದ ಹೇಳಿದ್ರೆ ನೀವು, ಕೃತಜ್ಞತೆ ಅನ್ನುವಂಥದ್ದು. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಅದನ್ನ ಮಾಡ್ಲೇಬೇಕಾಗಿರುವಂತಹ ಅತ್ಯಗತ್ಯ ಕಾರ್ಯ ಅಂತ ಅನ್ಸುತ್ತೆ. ನೋಡಿ, ನಮಗೆ ನಮ್ಮ ಹಿರಿಯರು ಹೇಳೋರು, ಊಟ ಯಾರಾದ್ರೂ ಮಾಡಿರ್ಲಿ, ಬೆಳೆದವ್ರು ಯಾರಾದ್ರೂ ಆಗಿರ್ಲಿ, ಊಟ ಮಾಡಿದ ಮೇಲೆ ಅನ್ನದಾತು ಸುಖೀ ಭವ, ಅದೊಂದು ಕೃತಜ್ಞತೆ ನೀವು ಸಲ್ಲಿಸ್ತಾ ಹೋದ್ರೆ ನಿಮ್ಮದ ದೇಹದ, ಇವತ್ತಿನ ಮಾಡರ್ನ್ ಸೈಕಾಲಜಿ ಕೂಡ ಹೇಳೋದು, ಪ್ರತಿನಿತ್ಯ ನೀವು ಧನ್ಯವಾದ ಹೇಳಕ್ ಶುರು ಮಾಡಿ, ಕೃತಜ್ಞತೆ ಹೇಳಕ್ ಶುರು ಮಾಡಿ, ನಿಮ್ಮದ ದೇಹದ ಸೆಲ್ಸ್ಗಳೇ ನಿಮಗೆ ಸ್ಪಂದಿಸಕ್ ಶುರುವಾಗ್ತದೆ. ರೋಗಗಳಿಂದ ಎಷ್ಟೋ ರೋಗಗಳು ಯಾಕೆ ಬರ್ತಾ ಇದೆ? ಗ್ಯಾಸ್ಟ್ರಿಕ್ ಯಾಕೆ ಬರ್ತಾ ಇದೆ? BP ಯಾಕೆ ಬರ್ತಾ ಇದೆ? ಶುಗರ್ ಯಾಕೆ ಬರ್ತಾ ಇದೆ? ನಿಮ್ಮ ಮನಸ್ಸಿನಲ್ಲಿ ಕೃತಜ್ಞತೆ ಇಲ್ಲ, ಅತಿ ಆಸೆ, ಎಲ್ಲವೂ ನಾನು ಅನ್ನೋ ಅಹಂಕಾರ ಈ ಆವರಿಸ್ಕೊಂಡಾಗ ಒತ್ತಡಕ್ಕೊಳಗಾಗ್ತೀರಿ. ಒತ್ತಡದ ಪರಿಣಾಮವಾಗಿ ಕಾಯಿಲೆಗಳಿಗೆ ನೀವೇ ದಾಸರಾಗ್ತೀರಿ. ಕೃತಜ್ಞತೆಯನ್ನ ಸಲ್ಲಿಸಿ, ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಯಾರು ಏನನ್ನಾದ್ರೂ ಕೊಟ್ಟಿರಬಹುದು, ಅವ್ರೆಲ್ಲರಿಗೂ ಮನಸ್ಸಿನಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಹೋಗಿ. ನಮ್ಮ ಅನುಭವದ ಹೇಳ್ತೀವಿ, ನಾವು ಎಲ್ರಿಗೂ ಎಲ್ಲಾ ಕಾರಣದ ಎಲ್ಲಾ ಸಂದರ್ಭದಲ್ಲೂ ಧನ್ಯವಾದವನ್ನು ಹೇಳ್ತೀವಿ. ಆ ಕಾರಣದಿಂದಾಗಿ ಇದುವರೆಗೆ ನಮಗೆ ಯಾವುದೇ ತರದ ಸಮಸ್ಯೆ ಇಲ್ಲ, ಯಾವುದೇ ತರದ ಕಾಯಿಲೆಯೂ ಇಲ್ಲ, ಅತ್ಯಂತ ಆರೋಗ್ಯವಾಗಿದ್ದೀವಿ. ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿದೆ, ಮನಸ್ಸು ಕೂಡ ಅಷ್ಟೇ ಪ್ರಫುಲ್ಲವಾಗಿದೆ. ಖಂಡಿತ ಗುರುಗಳೇ, ಆ ಒಂದು ವರ್ಚಸ್ಸು, ಆ ತೇಜಸ್ಸು ನಿಮ್ಮಲ್ಲಿ ಕಾಣ್ತಾ ಇರೋದ್ರಿಂದ ಅದೆಲ್ಲ ಕಡೆಗೂ ಬೀರುತ್ತೆ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಬಹಳ ಖುಷಿ ಆಗುತ್ತೆ ಈ ಮಾತುಗಳನ್ನ ಕೇಳಕ್ಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ.